ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಶಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಪರಂ ವರಪ್ರದ ಗುರೋ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತ ಸಾರವಂತಮನಃ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಂ ಶಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷಕೇಣಿನಿಲಯಂ ಶ್ರೀಕೃಷ್ಣ ಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೆ ಚಿತ್ವೈಗಾಗಮಾಂತಂ आचार्य भक्ति परिपूतमर्घशीलम गोपाल देशमुनिं गुरुमाश्रयामः नारायणाख्येतिराजपदाब्ज भृंग श्रीवास योगी गुरुनाथ भारमीशे भक्त्यादिपूर्ण वरदारि कृपात् चिह्नं श्री श्रीनिवास मुनिवर्यमहं प्रपद्ये श्रीनारायण योगीन्द्र वरदारि कृपाश्रयं रंगेश पादमितं श्रीनिवास मुनिं भजे नव्यरंगयतीन्द्रांघ्रि पंकज भ्रमरायितं नव्यमंगलभूषं श्रीवरदार्य गुरुं भजे श्रीमान् वेंकटनाथार्य कवितार्किक केसरी वेदांताचार्यवर्यो मे सन्निधत्तां सदा हृदि यो नित्यमच्युतपदां जयुग्मरुक्मं व्यामोहतस्तरितराणितनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये सारस्वतस्रोतोकुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विश्वमेतद्व्यवस्थितम् सह धर्मचरीं शौरेः सम्मन्त्रिते गद्धितामनुग्रहमयीं वन्दे नित्यमज्ञातनिग्रहाम् अमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रिसे स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे लक्ष्मीनेत्रोत्पलश्री सततपरिचयादेश संवर्धमानः नाभीनाळीकरिङ्घण्मधुकरपटली दत्तहस्तावलम्बः अस्माकं सम्पदोघान विरल तुलसीदाम संजात भूमा कालिंदी कांतिहारी कलेतु वपुषः कालिमा केटभारेः नमः। ಕಲಾಪದಲ್ಲಿ 49 ಶ್ಲೋಕಗಳ ಅರ್ಥಗಳನ್ನು ನೋಡಿದ್ವಿ. ಜಡದ್ರವ್ಯ ಸ್ವರದಲ್ಲಿ ಅದರಲ್ಲಿ ದಿಕ್ಕು ಅನ್ನುವುದರ ವಿಷಯವನ್ನ ಇಲ್ಲಿ ವಿಚಾರ ಮಾಡ್ತಾ ಇರೋದು. ದಿಕ್ಕು ಅನ್ನೋದು ಒಂದು ಪ್ರತ್ಯೇಕವಾದ ಪದಾರ್ಥ ಅಂತ ನಾವು ಒಪ್ಪೋದಿಲ್ಲ ಸಿದ್ಧಾಂತದಲ್ಲಿ. ಅದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸೃಷ್ಟಿ ಪ್ರಕರಣಗಳಲ್ಲಿ ಎಲ್ಲಿಯೂ ಶ್ರುತಿಗಳಲ್ಲಿ ದಿಕ್ಕು ಅನ್ನೋದು ಒಂದು ಪದಾರ್ಥ ಅಂತ ಎಲ್ಲಿಯೂ ಕಂಡು ಬಂದಿಲ್ಲ. ಆದ್ದರಿಂದ ಬೇರೆ ಪದಾರ್ಥಗಳ ವಿಷಯದಲ್ಲಿ ಹೇಗೆ ಅಂದ್ರೆ ಆರಂಭದಲ್ಲಿ ಹೇಗೆ ದ್ರವ್ಯ ವಿಭಾಗವನ್ನ ಸ್ವಾಮಿ ದೇಶಿಕನ ಆರಂಭದಲ್ಲಿಯೇ ಹೇಳಿದ್ರು. ಮೊದಲು ಆ ದ್ರವ್ಯ ವಿಭಾಗದಲ್ಲಿ ಹೇಳಿರುವ ಪದಾರ್ಥಗಳು ಅದರ ಸ್ವರೂಪ ಸ್ವಭಾವಗಳನ್ನೆಲ್ಲ ಒಂದೊಂದಾಗಿ ವಿಚಾರ ಮಾಡ್ತಿದ್ದಾರೆ. ಆರಂಭದಲ್ಲಿ ಕಾರ್ಯಕಾರಣ ಭಾವ, ಗುಣಗುಣಿ ಭಾವ ಮೊದಲಾದನ್ನೆಲ್ಲ ವಿಚಾರ ಮಾಡಿ ಮೂಲಭೂತವಾದ ಕೆಲವು ಸಿದ್ಧಾಂತಗಳು. ಅದಾದ ಮೇಲೆ ಪದಾರ್ಥಗಳ ವಿಷಯದಲ್ಲಿ ಇಲ್ಲಿ ಜಡ ಪದಾರ್ಥಗಳು, ಜಡದ್ರವ್ಯ ತತ್ವಗಳ ಬಗ್ಗೆ ಜಡಸ್ವರದಲ್ಲಿ ವಿಚಾರ ಮಾಡ್ತಿರುವಾಗ ಆಕಾಶದ ವಿಚಾರವನ್ನು ಮಾಡಿ, ಆಕಾಶವು ಪ್ರತ್ಯಕ್ಷ ಅನ್ನೋದನ್ನ, ಆಕಾಶ ಅನ್ನೋದು ಒಂದು ಪದಾರ್ಥ ಪ್ರತ್ಯಕ್ಷ, ಅದು ಒಂದು ಪ್ರಕೃತಿಯ ಪರಿಣಾಮ ವಿಶೇಷ, ಅದನ್ನ ವಿಚಾರ ಮಾಡಿ ಅದಕ್ಕೆ ಸಂಬಂಧಿಸಿದಂತೆ ಈಗ ದಿಕ್ಕು ಅನ್ನುವ ವಿಷಯದಲ್ಲಿ ಹೇಗೆ ಅನ್ನುವುದನ್ನ ವಿಚಾರ ಮಾಡ್ತಿದ್ದಾರೆ. ಅದನ್ನ ಹಿಂದಿನ ಶ್ಲೋಕದಲ್ಲಿ ಹೇಳಿದಾಗ ದಿಕ್ಕು ಒಂದು ಅತಿರಿಕ್ತವಾದ ಪದಾರ್ಥ ಅಂತ ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಅದು ಬಹಳ ಕ್ಲಿಷ್ಟವಾದ ಉಪಾಯದ ಮಾರ್ಗದಲ್ಲಿ ಅದನ್ನ ಒಪ್ಪಬೇಕಾಗುತ್ತೆ. ಹಾಗೆ ಒಪ್ಪೋದಕ್ಕೆ ಯಾವ ಪ್ರಮಾಣವೂ ಇಲ್ಲ. ಆದ್ದರಿಂದ ದಿಕ್ಕನ್ನ ಒಂದು ಪದಾರ್ಥ ಅಂತ ಒಪ್ಪದೆ ಆಕಾಶವನ್ನು ಇಟ್ಟುಕೊಂಡೇ ದಿಕ್ ವ್ಯವಹಾರನ್ನ ಮಾಡೋಕ್ಕೆ ಸಾಧ್ಯವಿರುವಾಗ ಹಾಗೆಯೇ ನಾವು ನಿರೂಪಣೆ ಮಾಡ್ತೀವಿ. ದಿಕ್ಕು ಅನ್ನೋದು ಒಂದು ಸ್ವತಂತ್ರ ಪದಾರ್ಥ ಅಂತ ಎಲ್ಲಿಯೂ ಕೃತಿಗಳಲ್ಲಿಯೂ ಅಲ್ಲಿ ಯಾವ ಪ್ರಮಾಣವೂ ಇಲ್ಲದೆ ಇರೋದ್ರಿಂದ ನಮಗೆ ಯಾವ ವಿರೋಧವೂ ಇಲ್ಲ ಅನ್ನೋದನ್ನ ಹೇಳಿದ್ರು. ಈಗ ದಿಕ್ಕು ಅನ್ನುವುದು ಅತಿರಿಕ್ತ ಪದಾರ್ಥ ಅನ್ನೋದಕ್ಕೆ ಪ್ರಮಾಣವೇ ಯಾವುದು ಇಲ್ಲ ಅನ್ನೋದನ್ನ, ಅದರ ವಿಚಾರವನ್ನ ಈ ಮುಂದಿನ ಶ್ಲೋಕದಲ್ಲಿ ಮಾಡ್ತಾರೆ. ಸಂಖ್ಯಾನಂ ತತ್ವ ಪಂಕ್ತೌ ಕ್ವಚಿದಪಿ ನ ದಿಶಃ ಕಾಲವದ್ವಾನ ಭೇದಃ ಕಂಠೋಕ್ತೋ ವ್ಯಾಕ್ರಿಯಾದಿ ವ್ಯವಹರಣಮಪಿ ಈ ಅನ್ಯಥೈವೋಪಪನ್ನಂ.
ಶ್ರೋತ್ರಾದ್ಯುಕ್ತಸ್ತು ಲೋಕ ಪ್ರಭೃತಿ ಮದುದಯ ತಸ್ಯ ತತ್ರಾಪ್ಯಯೋ ವಾ ನೈತಾವತ್ ತತ್ವಭೇದಂ ಗಮಯತಿ ನ ತತ್ ಶ್ರೋತ್ರತಾಮಾನ್ಯ ಪರ್ಯಾತ್ ಅಂತ ಹೇಳ್ಬಿಟ್ಟು. ಶ್ರೋತ್ರಾದಿ ಉಕ್ತಸ್ತು, ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಇದೆಯಾ? ಶ್ರೋತ್ರಾದ್ಯಾಕ್ತಸ್ತು ಅಂತ ಇದೆ. ಇದರಲ್ಲಿ ದಿಕ್ಕು ಅನ್ನುವುದನ್ನ ಬೇರೆಯಾದ ಅದುವೇ ಒಂದು ಪದಾರ್ಥ ಅಂತ ನಿರೂಪಣೆ ಮಾಡುವುದಕ್ಕೆ ಯಾವ ಪ್ರಮಾಣವೂ ಇಲ್ಲ ಅನ್ನೋದನ್ನ ಹೇಳ್ತಾರೆ. ದಿಕ್ಕು ಅನ್ನೋದನ್ನ ಅನುಮಾನದಿಂದ ನಾವು ಸಾಧಿಸಕ್ಕಾಗೋದಿಲ್ಲ. ಶ್ರುತಿಯಲ್ಲಿ ಹೇಳಿರೋದು ಶ್ರುತಿಯೇ ಪರಮ ಪ್ರಮಾಣ. ಆದ್ದರಿಂದ ಅದನ್ನ ಇಟ್ಟುಕೊಂಡೇ ನಾವು ಎಲ್ಲವನ್ನು ಸಾಧಿಸ್ತೇವೆ. ಅದರಲ್ಲಿ ಆ ವಿಷಯವನ್ನೇ ಇಲ್ಲಿ ಹೇಳ್ತಾರೆ. ಹಿಂದಿನ ಶ್ಲೋಕದ ಕಡೆಯಲ್ಲಿ ಹೇಳಿದ್ದು ಕ್ವಚಿದಪಿ ತತ್ವಪಂಕ್ತೌ ದಿಶಃ ಸಂಖ್ಯಾನಂ ನ. ದಿಕ್ಕು ಒಂದು ಪದಾರ್ಥ ಅಂತ ಎಣಿಸಲಾಗಿಲ್ಲ ಎಲ್ಲಿಯೂ. ಯಾವ ಶಾಸ್ತ್ರದಲ್ಲೂ ತತ್ವಗಳ ಎಣಿಸುವ ಪ್ರಕರಣದಲ್ಲಿ ದಿಕ್ ಪದಾರ್ಥದ ಗಣನೆ ಅನ್ನೋದು ಕಂಡು ಬರೋದಿಲ್ಲ. ಸಾಂಖ್ಯರು ಹೇಳುವಾಗ್ಲೂ ಪ್ರಕೃತಿಯ 24 ಪ್ರಭೇದಗಳನ್ನ ಹೇಳಿದ್ರು. ಅದರಲ್ಲಿ ಪ್ರಕೃತಿ, ಮಹತ್ವ, ಅಹಂಕಾರ, ಪಂಚಭೂತಗಳು, ಏಕಾದಶಿ ಇಂದ್ರಿಯಗಳು ಇದೆಲ್ಲ ಹೇಳಿದೆಯೇ ಹೊರತು ದಿಕ್ಕು ಅನ್ನುವ ಪದಾರ್ಥವು ಹೇಳಲ್ಪಟ್ಟಿಲ್ಲ. ಅಂದ್ರೆ ಯಾರು ಅದನ್ನ ಈ ತತ್ವಗಳ ಎಣಿಸುವಂತಹ ಒಂದು ಪ್ರಕರಣಗಳಲ್ಲಿ ಕೃತಿಯಲ್ಲಿಯೂ ಎಲ್ಲಿಯೂ ಹೇಳಲ್ಪಟ್ಟಿಲ್ಲ. ಅದು ಕಾಲವತೆ ಭೇದೋವ ನ ಕಂಠೋಕ್ತಃ. ಕಾಲದಂತೆಯೂ ಕೂಡ ಅದು ಒಂದು ಬೇರೆಯಾದ ದ್ರವ್ಯ. ಕಾಲ ದ್ರವ್ಯಂತೆ ಇದು ಕೂಡ ಸ್ಪಷ್ಟವಾಗಿ ಯಾಕೆ ಹೇಳಬಾರ್ದು ಅಂದ್ರೆ ಆ ರೀತಿಯಲ್ಲಿಯೂ ಕಂಡು ಬರೋದಿಲ್ಲ. ರೂಪಾಂತರಂ ತತ್ ದ್ವಿಜ ಕಾಲ ಸಂಜ್ಞಂ. ವಿಷ್ಣು ಪುರಾಣದಲ್ಲಿ ಹೇಳಿದೆ, ಕಾಲ ಅನ್ನುವ ಹೆಸರಿನ ಒಂದು ಪದಾರ್ಥ ಇದೆ ಅನ್ನೋದು ಹೇಳಿದೆ. ಕಾಲಕ್ಕೆ ಬೇಕಾದಷ್ಟು ಪ್ರಮಾಣಗಳಿದೆ. ಅದನ್ನು ಮುಂದೆ ಹೇಳ್ತಾರೆ ಈ ಜಡದ್ರವ್ಯ ಸರದಲ್ಲಿಯೇ. ತಮಃ ಪರೇ ದೇವೇ ಏಕೀಭವತಿ ಅಗ್ರೆ ಇದೆಲ್ಲ ಹೇಳುವಾಗ ಶ್ರುತಿ ಸೃಷ್ಟಿಯಲ್ಲಿಯೇ ಕಾಲ ಇತ್ತು ಅನ್ನೋ ತಿಳಿಯುತ್ತೆ. ಸದಾ ಪಶ್ಯಂತಿ ಮೊದಲಾದ ಪ್ರಮಾಣಗಳು ಕಾಲ ಅನ್ನುವ ಒಂದು ಪದಾರ್ಥವಿತ್ತು ಅನ್ನೋದು ತಿಳಿದು ಬರುತ್ತೆ. ಮತ್ತೆ ಅದಕ್ಕೆ ಪೂರ್ವ ಪಕ್ಷಿ ಹೇಳೋದು ವ್ಯಾಕರಣದಲ್ಲಿ ದಿಕ್ಕು ಅನ್ನೋದು ಹೇಳಲ್ಪಟ್ಟಿದೆ. ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲಿ ಒಂದು ಸೂತ್ರದಲ್ಲಿ ಅದರ ವಿಚಾರ ಮಾಡ್ತಾರೆ. ವ್ಯಾಕ್ರಿಯಾದಿ ವ್ಯವಹರಣಮಪಿ ಅನ್ಯಥಾ ಏವ ಉಪಪನ್ನಂ. ವ್ಯಾಕರಣಗಳಲ್ಲಿ ದಿಕ್ಕು ಅಂತ ಹೇಳಲ್ಪಟ್ಟಿದೆಯಲ್ಲ, ಅದಕ್ಕೆ ಹೇಗೆ ಉತ್ತರ ಕೊಡ್ತೀರಾ ಅಂತ ಹೇಳಿದ್ರು. ದಿಗ್ದೇಶ ಕಾಲೇಶು ಅಸ್ತಾದಿ. ಅಸ್ತಾತ್ ಅಂತ ಒಂದು ಪ್ರತ್ಯಯವನ್ನ ಪಾಣಿನಿ ಹೇಳ್ತಾರೆ. ದಿಕ್ಕು, ದೇಶ, ಕಾಲ. ದಿಕ್ ಶಬ್ದೇಭ್ಯ ಸಪ್ತಮಿ ಪಂಚಮಿ ಪ್ರಥಮಾಭ್ಯ ದಿಕ್ದೇಶ ಕಾಲೇಶು ಅಸ್ತಾದಿಹಿ ಅಂತ ಸೂತ್ರ ಅಷ್ಟಾಧ್ಯಾಯಿಯಲ್ಲಿ ಕಂಡು ಬರುತ್ತೆ. ಅದರಲ್ಲಿ ದಿಕ್ಕಿನ ವಿಷಯವನ್ನು ಹೇಳುವಾಗ ದಿಕ್ಕು, ದೇಶ, ಕಾಲ ಮೊದಲಾದವುಗಳಲ್ಲಿ ಅಸ್ತಾತಿ ಎನ್ನುವಂತಹ ಒಂದು ಪ್ರತ್ಯಯ ಬರುತ್ತೆ. ಅಸ್ತಾದಿಹಿ ಅಂತ ಹೇಳುದು. ಪುರಸ್ತಾತ್, ಪಶ್ಚಾತ್, ಪುರಸ್ತಾತ್ ಅಂತ ಹೇಳ್ತೀವಿ ಮುಂದುಗಡೆ. ಅಸ್ತಾತ್ ಅನ್ನುವ ಪ್ರತ್ಯಯ ಅಸ್ತಾತಿ ಅಸ್ತಾತಿಹಿ ಅಂತ ಹೇಳ್ತಾರೆ. ಅಸ್ತಾತ್ ಪ್ರತ್ಯಯ ಬಂದು ಪುರಸ್ತಾತ್ ಮೊದಲಾದ ಇದಾಗುತ್ತೆ. ಅಧಸ್ತಾತ್, ಪುರಸ್ತಾತ್, ಉಪರಿಷ್ಟಾತ್ ಮೊದಲಾದೆಲ್ಲ ಹೇಳ್ತೀವಲ್ಲ, ಅದೆಲ್ಲ ಅಸ್ತಾತ್ ಪ್ರತ್ಯಯ ಬಂದಾಗಿರುವಂತ ಶಬ್ದಗಳು. ಇನ್ನೊಂದ್ಸಲ ದಯವಿಟ್ಟು ಇನ್ನೊಂದ್ಸಲ ಹೇಳಿ. ಯಾವ ಪ್ರತ್ಯಯ? ಅಸ್ತಾತ್ ಅನ್ನುವ ಪ್ರತ್ಯಯ. ಅಂತಾತ್, ಅಸ್ತಾತಿಹಿ ಅಸ್ತಾತಿ ಅಂತ. ಅಂತಾದಿ ಅಲ್ಲ, ಅಸ್ತಾತಿ ಕೇಳ್ತಾ ಇಲ್ವಲ್ಲ ಹೇಳೋದು? ಅಂತ ಕೇಳಿಸ್ಲಿಲ್ಲ. ಅಂತ ಅಲ್ಲ, ಅಸ್ತಾತಿ ಅಂತ. ಅಸ್ತಾತಿ ತಾತ ದಾದ ತಾ ಅಸ್ತಾತಿ. ಅಸ್ತಾತಿ ಅದು ಪ್ರತ್ಯಯ. ಥ್ಯಾಂಕ್ ಯು. ನೀವು ಇಯರ್ಫೋನ್ ಹಾಕೊಂಡ್ರೆ ಕೇಳುತ್ತೆ ಚೆನ್ನಾಗಿ. ಅದು ಪ್ರತ್ಯಯ. ಅಸ್ತಾತಿ ಎನ್ನುವ ಪ್ರತ್ಯಯ ಬರುತ್ತೆ. ಅದು ಬಂದಾಗ ಅದನ್ನ ದಿಕ್ಕು, ದೇಶ, ಕಾಲ ಮೊದಲಾದವುಗಳಲ್ಲಿ ಅಸ್ತಾತಿ ಎನ್ನುವ ಪ್ರತ್ಯಯವನ್ನ ವಿಧಿಸ್ತಾರೆ ಪಾಣಿನಿ. ಪುರಸ್ತಾತ್ ಅಂತ ಹೇಳುತ್ತೆ, ಅಧಸ್ತಾತ್, ಉಪರಿಷ್ಟಾತ್ ಅದೆಲ್ಲ ಪ್ರಯೋಗ ಇರೋದೆಲ್ಲ ದಿಕ್ಕನ್ನ ಹೇಳುತ್ತೆ. ಮೇಲೆ, ಕೆಳಗಡೆ, ಮುಂದುಗಡೆ, ಹಿಂದುಗಡೆ ಎಲ್ಲ ಹೇಳುತ್ತಲ್ಲ. ಅದರಲ್ಲಿ ಅಸ್ತಾತಿ ಎನ್ನುವ ಪ್ರತ್ಯಯ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅದು ನಮ್ಗೆ ಅದೆಲ್ಲ ಮುಖ್ಯವಲ್ಲ. ದಿಕ್ಕು ಅನ್ನೋದನ್ನ ಕಾಲದ ಜೊತೆ, ದೇಶ ಕಾಲದ ಜೊತೆ ದಿಕ್ಕನ್ನು ಹೇಳಿದಾರಲ್ಲ ಪಾಣಿನಿ. ದಿಕ್ಕು ಅನ್ನೋದು ಹೇಗೆ ನೀವು ಪದಾರ್ಥ ಅಲ್ಲ ಅಂತ ಹೇಳ್ತೀರಾ ಅಂತ ಇಲ್ಲಿ ಪೂರ್ವ ಪಕ್ಷ.
ದಿಕ್ಕನ್ನ ಕಾಲ ದೇಶಗಳ ಜೊತೆ ಹೇಳಿರೋದ್ರಿಂದ ಅತಿರಿಕ್ತ ಪದಾರ್ಥ ಆಗ್ಬೇಕಲ್ಲ. ಯಾಕೆಂದ್ರೆ ವ್ಯಾಕರಣ ಶಾಸ್ತ್ರದಲ್ಲಿ ಹೇಳಿದೆ. ಅದ್ರ ಹೇಳಿದ್ರೆ ಅದು ಯಾಕೆ ಹೇಗೆ ನೀವು ಪದಾರ್ಥ ಅಲ್ಲ ಅಂತ ಹೇಳ್ತೀರಾ? ಕಾಲ ದೇಶದ ಜೊತೆ ದಿಕ್ಕು ಹೇಳಿದ್ಯಲ್ಲ ಹೇಳಿದ್ರೆ ಪಾಣಿನಿಯ ವ್ಯಾಕರಣ ಶಾಸ್ತ್ರದ ಉದ್ದೇಶವೇ ಬೇರೆ. ಇಲ್ಲಿ ಹೇಳ್ತಾರೆ ವ್ಯಾಕರಣ ಶಾಸ್ತ್ರದ ಏನು ಉದ್ದೇಶ, ತತ್ವಗಳನ್ನ ನಿರೂಪಣೆ ಮಾಡುವ ಶಾಸ್ತ್ರದಲ್ಲಿ ವೇದಾಂತದ ಉದ್ದೇಶ ಏನು, ವ್ಯಾಕರಣದ ಶಾಸ್ತ್ರದ ಉದ್ದೇಶ ಏನು ಇಲ್ಲಿ ವಿವರಿಸ್ತಾರೆ. ಅದರಲ್ಲಿ ದಿಕ್ಕು ದೇಶ ಕಾಲ ಎಲ್ಲ ನಿರ್ದೇಶ ಇರಬಹುದು. ಅವ್ರು ಹೇಳ್ತಾರೆ ಪೂರ್ವ ಪಕ್ಷಿ ಎರಡನ್ನ ಒಪ್ಕೊಂಡ್ರು, ದೇಶ ಕಾಲ ಎರಡು ಪದಾರ್ಥ ಅಂತ ಒಪ್ಕೊಂಡು ದಿಕ್ಕನ್ನು ಯಾಕೆ ಒಪ್ಕೊಳ್ಬಾರ್ದು ಅಂತ ಹೇಳಿದ್ರೆ ಒಂದೇ ಒಪ್ಕೊಳ್ಬಹುದು. ಲೋಕಸಿದ್ಧ ಪದಗಳ ಅಂದ್ರೆ ವ್ಯಾಕರಣ ಅನ್ನೋದು ಏನು ಅಂತ ಹೇಳಿದ್ರೆ ಲೋಕಸಿದ್ಧ, ಲೋಕದಲ್ಲಿ ಸಿದ್ಧವಾದ ಪದಗಳ ನಿರ್ವಚನ ಹೇಳೋದಷ್ಟೇ ವ್ಯಾಕರಣದ ಉದ್ದೇಶ. ಪದಾರ್ಥದ ನಿರ್ಣಯ ಅಲ್ಲ ವ್ಯಾಕರಣದ ಉದ್ದೇಶ. ತತ್ವ ನಿರ್ಣಯ ಮಾಡೋದಿಲ್ಲ ವ್ಯಾಕರಣ. ಶಬ್ದಗಳ ಪ್ರಯೋಗಕ್ಕೆ ಶಬ್ದಗಳು ಪ್ರಯೋಗಿಸಲ್ಪಟ್ಟಿವೆ ವೇದದಲ್ಲಿ, ಲೋಕದಲ್ಲಿ, ವ್ಯವಹಾರದಲ್ಲಿ. ಶಿಷ್ಟರು ಶಬ್ದಗಳನ್ನೆಲ್ಲ ಬಳಸ್ತಾ ಇದ್ರು, ಸಂಸ್ಕೃತದಲ್ಲಿ ವ್ಯವಹಾರ ಮಾಡ್ತಾ ಇದ್ರು. ವೇದಗಳೆಲ್ಲ ಸಂಸ್ಕೃತ ಶಬ್ದಗಳಿದೆ, ವೇದದಲ್ಲಿ ಶಬ್ದಗಳಿದೆ. ಶಬ್ದಗಳಿಗೆ ಹೇಗೆ ವ್ಯುತ್ಪತ್ತಿಯನ್ನು ಹೇಳೋದು, ಯಾವ ಪ್ರತ್ಯಯ ಬಂದು ಹೇಗೆ ಈ ರೂಪ ಬಂತು, ಇದಕ್ಕೆ ಏನ್ ಅರ್ಥ, ಇದು ಏನನ್ನು ಸೂಚಿಸುತ್ತೆ, ಅರ್ಥ ಶಬ್ದದ ಒಂದು ನಿರ್ವಚನ ಹೇಳೋದಷ್ಟೇ ವ್ಯಾಕರಣ ಶಾಸ್ತ್ರದ ಉದ್ದೇಶವೇ ಹೊರತು ತತ್ವ ನಿರ್ಣಯ ಮಾಡೋದಿಲ್ಲ. ಪದಾರ್ಥ ನಿರ್ಣಯ ಮಾಡೋದು ವ್ಯಾಕರಣದ ಉದ್ದೇಶವಲ್ಲ. ಅದು ವೇದಾಂತದಲ್ಲಿ ಮಾಡಲ್ಪಟ್ಟಿರೋದು. ವೇದದಲ್ಲಿ ಹೇಳಿದೆ ಶಬ್ದ ಉಪಯೋಗಿಸ್ಬಿಟ್ರೆ ಒಂದು ಪದಾರ್ಥ ಅಂತ ಅರ್ಥವಲ್ಲವಲ್ಲ. ದಿಕ್ಕನ್ನು ಶಬ್ದ ಉಪಯೋಗಿಸಿರಬಹುದು. ಆಕಾಶ ಪುಷ್ಪ ಅಂತಾನು ಶಬ್ದ ಇದೆ. ಆಕಾಶ ಪುಷ್ಪಂ ಅಂದ್ರೆ ಅದಕ್ಕೊಂದು ನಿರ್ವಚನ ಹೇಳ್ಬೋದು. ಹೇಗೆ ಅದು ಬಂತು, ಆ ಶಬ್ದ ಹೇಗ್ ಬಂತು, ಏನ್ ಪ್ರತ್ಯಯ, ಅದೇನು, ಅದೆಲ್ಲ ಹೇಳ್ಬೋದು. ಅದರಲ್ಲಿ ಅದಕ್ಕೆಲ್ಲ ವಚನಗಳು ಅದೆಲ್ಲ ಹೇಳ್ಕೋಬಹುದು ಬೇಕಾದ್ರೆ, ವಿಭಕ್ತಿ ಎಲ್ಲ. ಆದರೆ ಹಾಗೊಂದು ಪದಾರ್ಥ ಇದೆ ಅಂತ ಹೇಳಿದಾಗ ಆಗಲ್ವಲ್ಲ. ಅದರಿಂದ ವ್ಯಾಕರಣ ಶಾಸ್ತ್ರ ಇಟ್ಕೊಂಡು ದಿಕ್ಕು ಅನ್ನೋದು ಒಂದು ಪದಾರ್ಥ ಅಂತ ನಿರ್ಣಯ ಮಾಡಕ್ ಆಗೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಶ್ರುತಿಯಲ್ಲಿ ಇನ್ನೊಂದು ವಿಷಯವಿದೆ, ಅದರ ಬಗ್ಗೆ ವಿಚಾರ ಮಾಡ್ತಾರೆ. ದಿಶಶ್ರೋತ್ರಾತ್ ಅಂತ ಹೇಳ್ಬಿಟ್ಟು ಪುರುಷ ಸೂಕ್ತದಲ್ಲಿ ಬಂದಿದೆ. ಶ್ರೋತ್ರಾತ್ ಉದಯ ತತ್ರಸ್ಯ ಅಪ್ಯಯೋವ ಲೋಕ ಪ್ರಭೃತಿವತೆ ಉಕ್ತ. ಅಲ್ಲಿ ಹೇಳುವಾಗ ಬ್ರಾಹ್ಮಣರೆಲ್ಲ ಮುಖವಾದರು ಅಂತ ಹೇಳಿದೆ. ಬ್ರಾಹ್ಮಣರನ್ನು ಮುಖಮಾಸೀತ್ ಅಂತ ಹೇಳಿ, ಊರುವಿಂದ ಕ್ಷತ್ರರು, ಇದೆಲ್ಲ ತೋಳುಗಳಿಂದ ಕ್ಷತ್ರರು, ತೊಡೆಗಳಿಂದ ವೈಶ್ಯರು ಹುಟ್ಟಿದ್ರು. ಇದೆಲ್ಲ ಸೃಷ್ಟಿ ಪುರುಷ ಸೂಕ್ತಗಳಲ್ಲಿ ಹೇಳುವಾಗ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯಕೃತ ಊರು ತದಸ್ಯೇದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಜಾಯತ ಚಂದ್ರಮಾ ಮನಸೋ ಜಾತಃ. ಇದೆಲ್ಲ ಹೇಳ್ಕೊಂಡು ಬರುವಾಗ ದಿಶಶ್ರೋತ್ರಾತ್ ಅಂತ ಬಂದಿದೆ ಅಲ್ಲಿ. ದಿಶಃ ಶ್ರೋತ್ರಾತ್ ಕಿವಿಯಿಂದ ದಿಕ್ಕುಗಳು ಹುಟ್ಟಿದವು ಅಂತ ಪುರುಷ ಸೂಕ್ತದಲ್ಲಿ ಹೇಳಿದೆ. ಪುರುಷ ಸೂಕ್ತದಲ್ಲಿ ವೇದದಲ್ಲಿ ಸಾಕ್ಷಾತ್ತಾಗಿ 4 ವೇದಗಳಲ್ಲೂ ಹೇಳಿದ ಪುರುಷ ಸೂಕ್ತ. ಹೇಳಿದ್ರಿಂದ ದಿಕ್ಕು ಅನ್ನೋದೊಂದು ಉತ್ಪತ್ತಿ ಆಗಿದೆ ಅಂತ ಅರ್ಥವಾಗುತ್ತಲ್ಲ ಅಂತ ಹೇಳಿ ಹಾಗೆ ಹೇಳ್ಬೋದಲ್ಲ, ಯಾಕೆ ಹೇಳ್ಬಾರ್ದು ಅಂತ ಹೇಳಿದ್ರೆ ಇದರಲ್ಲಿ ಅಲ್ಲಿ ಉತ್ಪತ್ತಿಯನ್ನು ಹೇಳಿಲ್ಲ. ಅಥವಾ ದಿಶಃ ಶ್ರೋತ್ರದಲ್ಲಿ ಲೈವೂ ಹೇಳಿಲ್ಲ ಅಲ್ಲಿ. ನಾಭ್ಯ ಯಾಕೆ ಅಂತ ಹೇಳಿದ್ರೆ ಈ ರೀತಿ ವಿಷಯಗಳು ಬೇಕಾದಷ್ಟಿದೆ ವೇದಗಳಲ್ಲಿ. ಅದು ನಿರ್ಣಯ ಮಾಡುವಾಗ ನಾವು ಎಲ್ಲಾ ಪ್ರಕರಣಗಳನ್ನು ವಿಚಾರ ಮಾಡಿ ಪದಾರ್ಥ ನಿರ್ಣಯ ಮಾಡಬೇಕು. ಇವಾಗ ನಾಭ್ಯ ಆಸೀದ್ ಅಂತರಿಕ್ಷಂ ಅಂತ ಇದೆ. ನಾಭಿಯಿಂದ ಅಂತರಿಕ್ಷ ಬಂತು ಅಂತ ಹೇಳಿದ್ರೆ ನಾಭಿ ಕಾರಣವಲ್ಲ ಅಂತರಿಕ್ಷಕ್ಕೆ. ನಾಭಿ ಕಾರಣವೇ ಅಂದ್ರೆ ಶ್ರುತಿಯಲ್ಲಿ ಬೇರೆ ಎಲ್ಲೂ ಹೇಳಿಲ್ವಲ್ಲ. ಹಾಗೆ ಅದರೆಲ್ಲ ಒಪ್ಕೊಳ್ಬೇಕಾಗುತ್ತೆ. ಶೀರ್ಷ್ಣೋ ದ್ಯೌಹು ಹೇಳಿದೆ, ಇದೆಲ್ಲ ಕಾರಣವಾಗುವುದಿಲ್ಲ. ದ್ಯುಲೋಕ ಅಂತರಿಕ್ಷ ಲೋಕ ಎಲ್ಲ ನಾಭಿ, ಅವನ ತೋಳುಗಳು, ಇದೆಲ್ಲ ಕಾರಣವಾಗುವುದಿಲ್ಲ. ಅದು ಶ್ರುತಿಯಲ್ಲಿ ಹಾಗೆ ಹೇಳಿದೆ. ಅದಕ್ಕೆ ಬೇರೆ ರೀತಿ ಆನ್ಯಪರ್ಯಾತ್ ಅಂತ ಹೇಳಿದ್ರು. ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಾವು. ಅದಕ್ಕೆ ಅಂತರಿಕ್ಷ ಲೋಕಾದಿಗಳ ಹುಟ್ಟು ಉತ್ಪತ್ತಿ ಹೇಳಿಲ್ಲ ಅಲ್ಲಿ. ಅದಕ್ಕೆ ಹೇಗೆ ಒಪ್ಪೋದಿಲ್ವೋ ನಾವು, ಅದೇ ರೀತಿಯಲ್ಲಿಯೇ ಇದನ್ನು ಅದರಿಂದ ಉದ್ಭವವಾಯಿತು ಅಂತ ಹೇಳ್ಬೋದೇ ಹೊರತು ಅವನು ಪರಮಾತ್ಮನಿಗೆ ಶರೀರದಲ್ಲಿ ಎಲ್ಲವೂ ಇದೆ. ಅದೆಲ್ಲ ತತ್ವಾಭಿಮಾನಿ ದೇವತೆಗಳೆಲ್ಲ ಅವನ ದೇಹದಲ್ಲಿ ಇದ್ದಾರೆ. ಇದೆಲ್ಲವೂ ಹೇಳಲ್ಪಟ್ಟಿದೆ ಶ್ರುತಿಗಳಲ್ಲಿ. ಬೇಕಾದಷ್ಟು ವಿಷಯಗಳು ಈ ರೀತಿ ಬರುತ್ತೆ. ಆ ಶಬ್ದಗಳನ್ನೆಲ್ಲ ಆ ಶ್ರುತಿ ಪ್ರಕರಣದಲ್ಲಿ
ಹೇಳುವ ವಿಷಯಗಳನ್ನೆಲ್ಲ ನಾವು ನಾವು ಅರ್ಥ ಮಾಡ್ಬೇಕಾದ್ರೆ ವಿಶೇಷವಾಗಿ ಅರ್ಥ ಮಾಡ್ಬೇಕು. ಅದಕ್ಕೆಲ್ಲ ಆಯಾ ಪ್ರಕರಣಗಳನ್ನ ಇಟ್ಕೊಂಡು ಬೇರೆ ಪ್ರಕರಣಗಳಲ್ಲಿ ಎಲ್ಲಿಯೂ ಕೂಡ ವಿರೋಧ ಬರಬಾರ್ದು. ಅದಕ್ಕೆ ಆ ರೀತಿಯಲ್ಲಿ ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು ನಾವು. ಹಾಗೆ ಅರ್ಥ ಮಾಡಿದ್ರೇನೆ ಅದು ಸರಿಯಾಗಿ ನಮಗೆ ಅರ್ಥಗಳು ವಿಷಯಗಳನ್ನ ವ್ಯವಸ್ಥೆ ಮಾಡಕ್ಕೆ ಪ್ರಯೋಜನವಾಗುತ್ತೆ. ಹಾಗೆ ಮಾಡದೆ ನಾವು ಒಂದು ವಾಕ್ಯವನ್ನು ತೆಗೆದುಕೊಂಡು ಆ ವಾಕ್ಯವನ್ನ ಇಟ್ಕೊಂಡು ಇದರಿಂದ ಹೀಗೆ ಅರ್ಥ ಮಾಡ್ಬೇಕು ಇದಕ್ಕೆ ಅಂತ ಹೇಳಿದ್ರೆ ಅದು ವಿರುದ್ಧ ಬರುತ್ತೆ. ಬೇರೆ ಸೃಷ್ಟಿ ಪ್ರಕರಣಗಳಲ್ಲಿ ಎಲ್ಲಿಯೂ ಹೇಳಿಲ್ಲ ಹಾಗೆ. ಆದ್ದರಿಂದ ಆಕಾಶಾದ್ ವಾಯು ವಾಯೋರಗ್ನಿ ಎಲ್ಲ ಹೇಳಿರುವಾಗ ಆಕಾಶ ವಾಯು ಇದೆಲ್ಲ ಹೇಳಿದೆಯಲ್ಲ, ಇಲ್ಲಿ ಹೇಳಿರುವಾಗ ಹೇಗೆ ಇದು ದಿಕ್ಕು ಅನ್ನೋದಕ್ಕೆ ಹೇಳಿದ್ರೆ ಅದಕ್ಕೆ ಹೇಗೆ ಅರ್ಥ ಮಾಡ್ಬೇಕು ಅಂದ್ರೆ ಅದಕ್ಕೆಲ್ಲ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಬೇಕಾಗುತ್ತೆ. ಆನ್ಯ ಪರ್ಯಾತ್ ಅಂತ ಹೇಳ್ಬಿಟ್ಟು ಅದನ್ನ ಆ ರೀತಿ ಅರ್ಥ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವನು ಪರಮಾತ್ಮನು ಹೇಗೆ ಸೃಷ್ಟಿಯನ್ನು ಮಾಡಿದ ಅನ್ನೋದು ಅದೇ ಒಂದು ದೊಡ್ಡ ರಹಸ್ಯ. ಅದರಲ್ಲಿ ಸೃಷ್ಟಿ ವಿಷಯವನ್ನು ಹೇಳುವಾಗ ಅದಕ್ಕೆಲ್ಲ ಹೇಗೆ ಅಂತ ಹೇಳಿದ್ರೆ ಎಲ್ಲ ಅದಕ್ಕೆ ನಾಮರೂಪ ವಿಭಾಗ ಮಾಡಿದ ಪರಮಾತ್ಮ ಈಗೆಲ್ಲ ಮಾಡಿರೋದು ಅದೆಲ್ಲ ಬರುತ್ತೆ ಅವನಿಗೆ. ಆದ್ದರಿಂದ ಅದು ಲೋಕದಲ್ಲಿ ಸೃಷ್ಟಿ ಮಾಡಿರೋದ್ರಲ್ಲಿ ಎಲ್ಲದರಲ್ಲಿಯೂ ನಾವು ಮುಖ್ಯಾರ್ಥವನ್ನ ಹಾಗೆ ತೆಗೆದುಕೊಳ್ಳಕ್ಕೆ ಸಾಧ್ಯವಾಗೋದಿಲ್ಲ. ಆ ರೀತಿಯಲ್ಲಿ ಅದನ್ನ ತಿಳಿಸ್ತಾರೆ ಇಲ್ಲಿ. ಕಾರ್ಯಕಾರಣ ಭಾವ ಅಂತ ಹೇಳೋದು ವಿಚಾರವನ್ನ ಮೊದಲೇ ಸ್ಥಾಪನೆ ಮಾಡಿದ್ರು. ಆದ್ದರಿಂದ ಇಲ್ಲಿ ಒಂದಕ್ಕೊಂದಕ್ಕೆ ವಿರೋಧ ಬರದೇ ಇರೋ ಹಾಗೆ ಮಾಡ್ಬೇಕು. ನಾಭಿಯಿಂದಲೇ ಅಂತರಿಕ್ಷ ಅಂತ ನಾವು ಆವಾಗ ತಿಳ್ಕೊಳ್ಬೇಕಾಗುತ್ತೆ. ಆದ್ರೆ ನಾಭಿಯಿಂದ ಅಂತರಿಕ್ಷ ಬಂದಿಲ್ಲ. ಆದ್ದರಿಂದ ಅವನಿಗೆ ಪರಮಾತ್ಮನ ಶರೀರವೇ ಎಲ್ಲವೂ, ಅವನ ಅಂಗಗಳು ದೇವತೆಗಳೆಲ್ಲ ಅವನ ಅಂಗ ಪ್ರತ್ಯಂಗಾನಿ ಇತರಾಣಿ ಭವಂತಿ ಅಂತ ಹೇಳಿದೆ. ಅವನ ಅಂಗ ಪ್ರತ್ಯಂಗಗಳು ದೇವತೆಗಳು ಅಂತ ಹೇಳಿದ್ರೆ ಅಂಗ ಪ್ರತ್ಯಂಗಗಳು ದೇವತೆಗಳು ಅನ್ನೋದು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅದೆಲ್ಲ ಆಯಾ ಪ್ರಕರಣದಲ್ಲಿ ನೋಡಿ ಬೇರೆ ಪ್ರಕರಣಕ್ಕೆ ವಿರೋಧ ಬರದೇ ಇರೋ ಹಾಗೆ ಅರ್ಥ ಮಾಡ್ಕೋಬಹುದು. ಅದರಿಂದ ಇದು ಉತ್ಪತ್ತಿಯನ್ನು ಹೇಳೋದಿಲ್ಲ. ಇಲ್ಲಿ ಆನ್ಯ ಪರ್ಯಾತಿ ಏತಾವತ್ ತತ್ವಭೇದಂ ತಚ್ರೌತ್ಕೃತಾಂಚ ನ ಗಮಯತಿ. ವ್ಯಷ್ಟಿ ಸೃಷ್ಟಿ ಮೊದಲಾದ ಬೇರೆ ತಾತ್ಪರ್ಯದಿಂದ ಆ ವಚನಗಳು ಬಂದಿದೆ. ಅಂದ್ರೆ ಕೆಲವು ವ್ಯಷ್ಟಿ ಸೃಷ್ಟಿಯಲ್ಲಿ ನಾವು ವಿಚಾರ ಮಾಡಿದಾಗ ಸಮಷ್ಟಿ ಸೃಷ್ಟಿ ವ್ಯಷ್ಟಿ ಸೃಷ್ಟಿ ಅನ್ನೋದು ಎರಡು ವಿಷಯಗಳಿದೆ. ಸಮಷ್ಟಿಯಲ್ಲಿ ಕಲೆಕ್ಟಿವ್ ಕ್ರಿಯೇಷನ್, ಮೊದಲು ಸೃಷ್ಟಿ ಮಾಡುವಾಗ ಪರಮಾತ್ಮ ಸಮಷ್ಟಿ ಸೃಷ್ಟಿ, ಅದರಲ್ಲಿ ತತ್ವಗಳ ಸೃಷ್ಟಿ ಆಗುತ್ತೆ. ಅದಾದ್ಮೇಲೆ ಎಲ್ಲವೂ ಒಂದಕ್ಕೊಂದಕ್ಕೆ ಬೆರಕೆ ಮಾಡಿ ಎಲ್ಲ ಮಾಡಿ ಪಂಚೀಕರಣ ಮಾಡಿ ನಾಮರೂಪ ವಿಭಾಗ ಮಾಡಿದಾಗ ವ್ಯಷ್ಟಿ ಸೃಷ್ಟಿ ಆಗುತ್ತೆ. ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಎಲ್ಲವೂ ಕಾರ್ಯಕಾರಣ ಭಾವಗಳು ಬರುತ್ತೆ ಇದಕ್ಕೆ. ಆದ್ರೆ ವ್ಯಷ್ಟಿ ಸೃಷ್ಟಿಯೇ ಬೇರೆ, ಸಮಷ್ಟಿ ಸೃಷ್ಟಿಯೇ ಬೇರೆ. ತತ್ವಗಳನ್ನು ತಿಳಿಬೇಕಾದ್ರೆ ಸಮಷ್ಟಿ ಸೃಷ್ಟಿಯಿಂದ ತಿಳಿಬೇಕು. ವ್ಯಷ್ಟಿ ಸೃಷ್ಟಿಯಲ್ಲಿ ತತ್ವಗಳ ಉತ್ಪತ್ತಿ ಇಲ್ಲ, ಉತ್ಪನ್ನವಾದ ತತ್ವಗಳಿಂದ ನಾಮರೂಪ ವಿಭಜನೆ ಆಗುತ್ತೆ ಅಷ್ಟೇ ಹೊರತು ಇಲ್ಲಿ ವ್ಯಷ್ಟಿ ಸೃಷ್ಟಿಯಲ್ಲಿ ತತ್ವಗಳ ಸೃಷ್ಟಿ ಎಲ್ಲ ಸಮಷ್ಟಿ ಸೃಷ್ಟಿಯಲ್ಲಿ ಆಗ್ಬಿಡುತ್ತೆ. ಪ್ರಕೃತಿ, ಮಹತ್ವ, ಅಹಂಕಾರ, 11 ಇಂದ್ರಿಯಗಳು, ಪಂಚಭೂತಗಳು ಇದೇ ತತ್ವಗಳು ಅಂತ ಹೇಳೋದು. ಇದೆಲ್ಲ ಸಮಷ್ಟಿ ಸೃಷ್ಟಿಯಲ್ಲಿ ಆಗ್ಬಿಡುತ್ತೆ. ಪಂಚಭೂತಗಳನ್ನ ಅವನು ಪಂಚೀಕರಣ ಮಾಡಿ ಆಮೇಲೆ ಇಲ್ಲಿ ವ್ಯಷ್ಟಿ ಸೃಷ್ಟಿಯಲ್ಲಿ ವಿಧವಾದ ಪದಾರ್ಥಗಳು ಬರುತ್ತೆ. ಅದೆಲ್ಲ ಒಂದೊಂದು ತತ್ವ ಅಂತ ಪರಿಗಣಿಸೋದಿಲ್ಲ. ಇದೆಲ್ಲ ಇಲ್ಲಿರೋದೆಲ್ಲ ಪೃಥ್ವಿ ತತ್ವವೇ ಇಲ್ಲಿರೋದೆಲ್ಲ. ಆದ್ದರಿಂದ ಎಲ್ಲ ತತ್ವಗಳು ಬೇರೆ ಬೇರೆ ತತ್ವಗಳಿಲ್ಲ. ತತ್ವಗಳ ಸೃಷ್ಟಿ ಅಲ್ಲಿಗೆ ನಿಂತು ಹೋಗುತ್ತೆ. ಆಮೇಲೆ ವ್ಯಷ್ಟಿ ಸೃಷ್ಟಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಅಲ್ಲಿ ಹೇಗಾಗುತ್ತೆ ಅಂದ್ರೆ ತೇಜಸ್ಸಿನಿಂದ ಅಪ್ಪು ಸೃಷ್ಟಿ ಆಗುತ್ತೆ. ತತ್ವ ಸಮಷ್ಟಿ ಸೃಷ್ಟಿಯಲ್ಲಿ ಆಕಾಶಾದ್ ವಾಯು ವಾಯೋರಗ್ನಿ ಅಗ್ನೇಹ ಆಪಹ, ತೇಜಸ್ ತತ್ವದಿಂದ ಅಪ್ತತ್ವ ಸೃಷ್ಟಿಯಾಗುತ್ತೆ ಅಂತ ಹೇಳಿದೆ. ವ್ಯಷ್ಟಿ ಸೃಷ್ಟಿಯನ್ನು ನೋಡಿದ್ರೆ ಅಬಿಂಧನಂ ವಿದ್ಯುತ್ ಅಂತ ನ್ಯಾಯದರ್ಶನಲ್ಲಿ ಹೇಳ್ತಾರೆ. ಮಿಂಚಿಗೆ ಅಪ್ಪ ಅನ್ನೋದು ಇಂಧನ. ನೀರು ನೋಡದಲ್ಲಿ ಸೇರಿದ್ರೆ ತಾನೆ ಆಮೇಲೆ ಮಿಂಚು ಬರೋದು. ಆದ್ದರಿಂದ ಅದರಲ್ಲಿ ಇವಾಗ ಸೈನ್ಸ್ ಅಲ್ಲಿ ಎಲ್ಲ ಚಾರ್ಜ್ಗಳೆಲ್ಲ ಬಂದು ಎಲ್ಲ ಆಗಿ ಮಿಂಚು ಉಂಟಾಗುತ್ತೆ ಎಲ್ಲ ಚಾರ್ಜ್ಗಳು ಸೇರಿದಾಗ ಅಂತ ಹೇಳ್ತಾರೆ. ಆ ರೀತಿ ಇಲ್ಲಿ ನೀರಿನಿಂದ ಬೆಂಕಿ ಹುಟ್ಟುತ್ತೆ, ಮಿಂಚು ಹುಟ್ಟುತ್ತೆ. ಆದ್ರೆ ತತ್ವ ಸೃಷ್ಟಿ ಹಾಗಲ್ಲ. ಬೆಂಕಿಯಿಂದ ನೀರು ತತ್ವ ಸೃಷ್ಟಿ ಸಮಷ್ಟಿ ಸೃಷ್ಟಿಯಲ್ಲಿ. ವ್ಯಷ್ಟಿ ಸೃಷ್ಟಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ, ಕಂಡು ಬರುತ್ತೆ ಲೋಕದಲ್ಲಿ. ಅದನ್ನ ಇಟ್ಕೊಂಡು ನಾವು ಪದಾರ್ಥಗಳನ್ನು ನಿರ್ಣಯ ಮಾಡಕ್ಕಾಗೋದಿಲ್ಲ. ಆದ್ದರಿಂದ ಬೇರೆ ತಾತ್ಪರ್ಯದಿಂದ ಆನ್ಯ ಪರ್ಯಾತ್ ಅಂದ್ರೆ ಬೇರೆ ತಾತ್ಪರ್ಯಗಳನ್ನು ಹೇಳೋಕ್ಕೋಸ್ಕರ
ಹಾಗೆ ಹೇಳಿದೆಯೇ ಹೊರತು ಅದರಿಂದ ನಾವು ಆಕಾಶಾದಿಗಳಿಂದ ಬೇರೆಯಾದ ದಿಕ್ಕನ್ನು ತತ್ವವನ್ನು ಒತ್ಕೊಳ್ಳೋಕ್ಕಾಗೋದಿಲ್ಲ. ಶ್ರೋತ್ರದಿಂದ ಅದು ಹುಟ್ಟಿದೆ ಅನ್ನು ಬೋಧಿಸೋದಿಲ್ಲ ಅದು. ಆದ್ದರಿಂದ ದಿಕ್ಕನ್ನೋದು ಅತಿರಿಕ್ತವಾದ ಪದಾರ್ಥವಲ್ಲ ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಸಾಮಾನ್ಯವಾಗಿ ಅದನ್ನ ಇದು ಮಾಡಿದ್ರು ಅಷ್ಟೇ, ತುಂಬಾ ವಿಸ್ತಾರವಾಗಿ ಅದನ್ನ ವಿಚಾರ ಮಾಡಕ್ ಹೋಗದೆ ಪ್ರಮಾಣವಿಲ್ಲ ಅನ್ನೋದು ಮುಖ್ಯ ಅಷ್ಟೇ. ಅಲ್ಲಿ ಪ್ರಮಾಣವಿಲ್ಲ ಅಂತ ಹೇಳೋದ್ರಿಂದ ಅದರಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿದು ಬಿಡುತ್ತೆ. ಊಹೆ ಮಾಡಿ ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ, ನಿರ್ಣಯ ಮಾಡೋಕ್ಕಾಗಲ್ಲ ತತ್ವಗಳು. ಸಂಸ್ಕೃತ ವ್ಯಾಖ್ಯಾನದಲ್ಲಿ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ ಈ ಶ್ಲೋಕಕ್ಕೆ. ಅದನ್ನ ನೋಡೋಣ, ಸ್ವಲ್ಪ ಇನ್ನೂ ಸ್ಪಷ್ಟವಾಗುತ್ತೆ ಆಗ. ಸ್ಪರ್ಶ ಆಶ್ರಯತೆಯ ಇದೇನೆ. ಇವಾಗ ಆಕಾಶ ದಿಕ್ಕನ್ನೋದು ಅತಿರಿಕ್ತವಾದ ಪದಾರ್ಥ ಅಲ್ಲ ಅಂತ ಹೇಳಿದ್ರೆ, ಕಾಲು ಅತಿರಿಕ್ತವಾದ ಪದಾರ್ಥ, ದಿಕ್ಕನ್ನೋದು ಅತಿರಿಕ್ತ ಪದಾರ್ಥವಲ್ಲ ಅಂತ ಹೇಳಿದ್ರೆ, ಸ್ಪರ್ಶಕ್ಕೆ ಆಶ್ರಯವಾಗಿ ವಾಯು ಸಿದ್ಧಿಸೋದಿಲ್ಲ. ಸಿದ್ಧ ಸೇವ ಆಕಾಶಸ್ಯ ಶಬ್ದಾಶ್ರಯತ್ವವತ್ತೆ ಸ್ಪರ್ಶ ಸೇತ್ವ ಕಲ್ಪನಂ. ಈಗೆಲ್ಲ ಶಂಕ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ ಹಾಗಲ್ಲ, ವಾಯು ಅತಿರಿಕ್ತವಾದ ಪದಾರ್ಥವೇ ಅಂತ ಹೇಳ್ಬಿಟ್ಟು. ಆದ್ರೆ ದಿಕ್ಕನ್ನೋದು ಆ ರೀತಿ ಅಲ್ಲ. ವಾಯು ಅನ್ನೋದು ಅತಿರಿಕ್ತ ಪದಾರ್ಥ. ಇದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ. ಇನ್ನು ಅದು ಮೊದಲೇ ಪೂರ್ವಭಾವವಾಗಿ ಪೀಠಿಕೆ ಹಾಕ್ತಾ ಇದ್ದಾರೆ ಇಲ್ಲಿ. ನತಥಾ ದಿಶಃ ಇತಿ ಸಮಾಧಾನಮಃ. ದಿಕ್ಕಿಗೆ ಆ ರೀತಿ ಹೇಳಕ್ಕಾಗೋದಿಲ್ಲ. ಇದು ದಿಕ್ಕಿನ ವಿಷಯ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಕ್ವಚಿದಪಿ ಸೃಷ್ಟಿ ಪ್ರಕರಣೆ ಕುತ್ರಾಪಿ ದಿಶಃ ಸಂಖ್ಯಾನಂ ಗಣನಂ ನ ಕಂಡು ಬರೋದಿಲ್ಲ. ಕಾಲವದ್ವಾ ಭೇದ ನ ಕಂಠೋಕ್ತಃ. ಕಾಲಸ್ಯ ಇವ ದಿಶಃ ಭೇದೋಪಿ ಕುತ್ರಾಪಿ ಸ್ಪಷ್ಟಂ ನೋಕ್ತಃ. ಅದು ಬೇರೆ ಒಂದು ಪದಾರ್ಥ ಅಂತ ಎಲ್ಲಿಯೂ ಹೇಳಲ್ಪಟ್ಟಿಲ್ಲ, ದಿಕ್ಕಂತ ಹೇಳುವಂತಹದ್ದು. ಆದ್ದರಿಂದ ಇಲ್ಲಿ ಕಥಂ ನೋಕ್ತಂ ಅಂತ ಪೂರ್ವ ಪಕ್ಷಿ ಹೇಳ್ತಾನೆ. ಪಾಣಿನಿಯ ಸೂತ್ರವನ್ನು ಹೇಳಿ ಇಲ್ಲಿ ವೇದಕ್ಕೆ ಅಂಗವಾದದ್ದು ಇದು. ವೇದಾಂಗ ಮೂರ್ಧನ್ಯಸ್ಯ ವ್ಯಾಕರಣಸ್ಯ ಅಂತ ಬರೀತಾರೆ. ವೇದಕ್ಕೆ ಬಹಳ ಪ್ರಮಾಣವಾದ ಅಂಗ ವ್ಯಾಕರಣ ಅಂತ ಹೇಳೋದು. 6 ಅಂಗಗಳಲ್ಲಿ ಆ ವ್ಯಾಕರಣ ಶಾಸ್ತ್ರದಲ್ಲಿ ಹೇಳಿದ್ದೆ ದಿಕ್ಕು ಅನ್ನೋದು ಅವರು ಹೇಳ್ತಾರೆ ದೇಶ ಕಾಲದ ಜೊತೆ ಅಂತ ಹೇಳಿದ್ರೆ, ಅದಕ್ಕೆ ವ್ಯಾಕ್ರಿಯಾದಿ ವ್ಯವಹೃತಿರಪಿ ವ್ಯಾಕರಣ ಶಾಸ್ತ್ರೀಯ ವ್ಯವಹಾರೋಪಿ ಅನ್ಯಥಾ ಏವ ವ್ಯಾಕರಣಸ್ಯ ಶಬ್ದಶಾಸ್ತ್ರತ್ವಾತ್. ಶಬ್ದಶಾಸ್ತ್ರ ಅಷ್ಟೇ, ಅದು ಪದಾರ್ಥ ಶಾಸ್ತ್ರವಲ್ಲ. ಅರ್ಥಸ್ಯ ಅತಿರಿಕ್ತತ್ವ ಅನತಿರಿಕ್ತತ್ವ ವಿಷಯ ತಸ್ಯ ಪ್ರಮಾಣತ್ವ ಅಭಾವಾತ್. ಒಂದು ಪದಾರ್ಥ ಅತಿರಿಕ್ತ ಪದಾರ್ಥವೇ ಇಲ್ಲವೇ ಅನ್ನೋದು ವ್ಯಾಕರಣದಲ್ಲಿ ನಿರ್ಣಯ ಮಾಡೋದಿಲ್ಲ. ವ್ಯಾಕರಣದಲ್ಲಿ ಏನಿದ್ರು ಶಬ್ದಶಾಸ್ತ್ರ ಅಷ್ಟೇ. ಶಬ್ದಗಳು ಹೇಗೆ ಉತ್ಪನ್ನವಾಗುತ್ತೆ, ಅದರ ರೂಪ ಹೇಗೆ ಬರುತ್ತೆ, ಇದನ್ನ ಹೇಳ್ತಾರೆ. ಆದ್ದರಿಂದ ಅದನ್ನ ತಳ್ಳಿ ಹಾಕಿದ್ರು ಆ ಒಂದು ಆಕ್ಷೇಪನ್ನ. ತೃತೀಯ ಪ್ರಮಾಣವನ್ನ ದಿಶಶ್ರೋತ್ರಾತ್ ಭಗವತಃ ಶ್ರೋತ್ರಾತ್ ಭಗವತಃ ಶ್ರೋತ್ರಾತ್ ದಿಶಃ ಉತ್ಪತ್ತಿ ದಿಶ ಶ್ರೋತ್ರಂ ಇತಿ ಲಯ ಸಮಯೇ ದಿಶಿ ಶ್ರೋತ್ರಸ್ಯ ಲಯಶ್ಚ ವೇದೇಪಿ ಕಂಠತೆಯೋಕ್ತಂ. ಸೃಷ್ಟಿ ಲಯ ಎರಡು ಹೇಳಿದೆಯಲ್ಲ ಶ್ರುತಿಗಳಲ್ಲಿ ಅಂತ ಹೇಳಿದ್ರೆ ಅದು ಬೇರೆ ಅರ್ಥವನ್ನ ಮಾಡಬೇಕು. ವ್ಯಷ್ಟಿ ಸೃಷ್ಟಿ ಮೊದಲಾದ ವಿಷಯಗಳನ್ನ ಹೇಳುತ್ತೆ ಅಂತ ನಿರ್ಣಯ ಮಾಡಬೇಕು. ದಿಕ್ತತ್ವಸ್ಯ ಉತ್ಪತ್ತಿ ದಿಶಶ್ರೋತ್ರಂ ಇತ್ಯುಕ್ತಃ ಲಯೋಪಿ ನಾಭ್ಯಾಸೀದ್ ಅಂತರಿಕ್ಷಂ ಇತಿ ಅಂತರಿಕ್ಷ ಲೋಕಸ್ಯ ನಾಭೇಃ ಉತ್ಪತ್ತಿಯಾದಿವದೇವ ವ್ಯಷ್ಟಿ ವಿಷಯತೆಯ ಜ್ಞೇಯ ಇತಿ ಶೇಷಃ. ವ್ಯಷ್ಟಿ ವಿಷಯ ಅಂತ ನಾವು ತಿಳಿದುಕೊಳ್ಬೇಕಷ್ಟೇ. ಈ ಚತುರ್ಮುಖ ಬ್ರಹ್ಮನಿಗೂ ಸೃಷ್ಟಿ ಹೇಳಿದೆ. ಅವನು ಬೇರೆ ರೀತಿಯಲ್ಲಿ ಸೃಷ್ಟಿ ಮಾಡ್ತಾನೆ, ಅವನು ತತ್ವಗಳ ಸೃಷ್ಟಿ ಮಾಡೋದಿಲ್ಲ. ಈ ಪ್ರಳಯಗಳಲ್ಲಿಯೇ ಬೇರೆ ಬೇರೆ ಪ್ರಳಯ ಇದೆ. ನೈಮಿತಿಕ ಪ್ರಳಯ, ಪ್ರಾಕೃತ ಪ್ರಳಯ. ನೈಮಿತಿಕ ಪ್ರಳಯ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮನ ಒಂದು ದಿನದಲ್ಲಿ ಪ್ರತಿದಿನವೂ ರಾತ್ರಿ ಆಗುವಂತಹ ಪ್ರಳಯ, ಅದಕ್ಕೆ ನೈಮಿತಿಕ ಪ್ರಳಯ ಅಂತ ಹೆಸರು. ಚತುರ್ಮುಖ ಬ್ರಹ್ಮನಿಗೆ ಒಂದು ದಿನದಲ್ಲಿ ಅವನ ಹಗಲಾಯ್ತು ಅಂದ್ರೆ ಹಗಲಿನ ಕಡೆಯಲ್ಲಿ ಪ್ರಳಯವಾಗುತ್ತೆ. ಅದಾದ್ಮೇಲೆ ರಾತ್ರಿ ಅವನು ನಿದ್ದೆ ಮಾಡ್ತಾನೆ, ಮತ್ತೆ ಬೆಳಿಗ್ಗೆ ಎದ್ದು ಸೃಷ್ಟಿ ಮಾಡ್ತಾನೆ. 3 ಲೋಕಗಳನ್ನ ಮಾತ್ರ, ಭೂಹು ಭುವಃ ಸುವಹ ಅನ್ನುವ 3 ಲೋಕಗಳನ್ನ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡ್ತಾನೆ. ನೈಮಿತಿಕ ಪ್ರಳಯದಲ್ಲಿ ಅವನಲ್ಲಿ ಹೋಗಿ ಲಯವಾಗುತ್ತೆ ಅಂತ ಶ್ರುತಿ ಹೇಳುತ್ತೆ. ಚತುರ್ಮುಖ ಬ್ರಹ್ಮನಲ್ಲಿಯೇ ಅವನು ಮತ್ತೆ ಅದನ್ನ ಸೃಷ್ಟಿ ಮಾಡ್ತಾನೆ. ಅವನಿಗೆ ಹೀಗೆ ಒಂದೊಂದು ದಿನವೂ ಆಗುತ್ತೆ. ಮತ್ತೆ 100 ವರ್ಷ ಅವನಿಗಾದಾಗ ಚತುರ್ಮುಖ ಬ್ರಹ್ಮನು ಸೇರಿ ಅವನ ಲೋಕವೂ ಸೇರಿ ಸಮಸ್ತ ಬ್ರಹ್ಮಾಂಡವೆಲ್ಲ ಲಯವಾಗ್ಬಿಡುತ್ತೆ, ಪರಮಾತ್ಮನಲ್ಲಿ ಹೋಗಿ ಸೇರುತ್ತೆ. ಅದಾದ್ಮೇಲೆ ಪರಮಾತ್ಮ ಸೃಷ್ಟಿ ಮಾಡುವಾಗ
ಅದು ಸಂಪೂರ್ಣವಾದ ಸೃಷ್ಟಿ, ತತ್ವ ಸೃಷ್ಟಿಯಾಗಿ ಸಮಷ್ಟಿ ಸೃಷ್ಟಿ, ವ್ಯಷ್ಟಿ ಸೃಷ್ಟಿ ಎಲ್ಲ ಆಗಿ ಅವನು ಚತುರ್ಮುಖ ಬ್ರಹ್ಮಾಂಡವನ್ನ, ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿ ಮಾಡಿ ಮಿಕ್ಕಿದೆಲ್ಲ ಸೃಷ್ಟಿ ಮಾಡೋದು ಕಂಡು ಬರುತ್ತೆ. ಈ ನೈಮಿತಿಕ ಪ್ರಳಯ ಬೇರೆ. ನೈಮಿತಿಕ ಪ್ರಳಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಗಬಹುದು. ಈ ರೀತಿ ವ್ಯಷ್ಟಿ ಸೃಷ್ಟಿಯಲ್ಲಿ ಬೇಕಾದಷ್ಟು ವೈವಿಧ್ಯ ಕಂಡು ಬರುತ್ತೆ. ಇದರಲ್ಲಿ ತತ್ವಗಳ ನಿರ್ಣಯ ಅಲ್ಲ ಇಲ್ಲಿ ಮಾಡುವಂತಹದ್ದು. ಆದ್ರಿಂದ ಈ ರೀತಿ ವೇದದಲ್ಲಿ ಪರಸ್ಪರ ವಿರೋಧ ಎಲ್ಲಿಯೂ ಇಲ್ಲದೆ ಇರೋದ್ರಿಂದ ಸೃಷ್ಟಿ ಪ್ರಕರಣದಲ್ಲಿ ಹೇಳಿರುವ ವಿಷಯಗಳಿಗೆ ವಿರೋಧವಿಲ್ಲದೆ ಇರೋ ಹಾಗೆ ಇತರ ವಾಕ್ಯಗಳನ್ನ ಅರ್ಥ ಮಾಡಬೇಕು. ಆದ್ದರಿಂದ ಇದು ಆನ್ಯಪರ್ಯಂ ಅಂತ ಹೇಳಿದ್ರು. ಅದರಿಂದ ನಾವು ದಿಕ್ಕು ಅತಿರಿಕ್ತ ಪದಾರ್ಥ ಅನ್ನೋದನ್ನ ಹೇಳಕ್ಕಾಗೋದಿಲ್ಲ. ವ್ಯಷ್ಟಿ ಸೃಷ್ಟಿಯ ವಿಷಯ ಅಂತ ನಾವು ಅದನ್ನ ತಿಳಿಸ್ಕೊಳ್ಬೇಕು ಅನ್ನೋದನ್ನ ಹೇಳ್ತಾರೆ. ಶ್ರೋತ್ರ ಉಪಾದಾನ ಕಥಾಂಚ ನಗಮಯತಿ ದಿಶಃ. ದಿಕ್ಕು ಶ್ರೋತ್ರಕ್ಕೆ ಉಪಾದಾನ, ಶ್ರೋತ್ರವು ಉಪಾದಾನ ದಿಕ್ಕಿಗೆ ಅಂತಾನು ಅದು ತಿಳಿಸೋದಿಲ್ಲ. ಯಾಕೆ ಅಂದ್ರೆ ಆನ್ಯ ಪರತ್ವಾತ್. ಹಾಗೆಯೇ ಮನಸಃ ಚಂದ್ರೋತ್ಪತ್ತಿಯಾದಿವ ದೇವ. ಮನಸ್ಸು ಚಂದ್ರನ ಮನಸ್ಸಿನಿಂದ ಚಂದ್ರನ ಉತ್ಪತ್ತಿ ಅಂತ ಹೇಳಿದ್ರೆ ಚಂದ್ರ ಮನಸ್ಸಿಗೂ ಕಾರ್ಯಕಾರಣ ಭಾವ ಇಲ್ಲ. ಆದ್ದರಿಂದ ಇಲ್ಲಿ ಈ ರೀತಿ ಎಲ್ಲ ಶ್ರುತಿಯಲ್ಲಿ ಕಂಡು ಬರುತ್ತೆ. ಕದಾಚಿತ್ ತಥಾತ್ವ ಅಭಿಪ್ರಾಯಾತ್ ತಥೋಕ್ತಿ ಇತ್ಯಾದಿ ಕ್ರಮೇಣ ಅನ್ಯಥಾ ಸಿದ್ಧತ್ವಾತ್ ದಿಶಃ ಅತಿರಿಕ್ತತಾ ನಾಸ್ತಿ. ಕೆಲವು ಸತಿ ಈ ರೀತಿ ಎಲ್ಲ ವ್ಯಷ್ಟಿ ಸೃಷ್ಟಿಯಲ್ಲಿ ಕಂಡು ಬರಬಹುದು. ಆದ್ದರಿಂದ ಅದು ತತ್ವ ಸೃಷ್ಟಿಯ ವಿಷಯವಲ್ಲ ಅನ್ನೋದೇ ಮುಖ್ಯ. ಅಲ್ಲಿ ತತ್ವ ಸೃಷ್ಟಿಯ ವಿಷಯವಲ್ಲ. ಆದ್ದರಿಂದ ಇದಕ್ಕೆ ಶ್ರುತಿಯಲ್ಲಿ ಹೇಳಿರೋದಕ್ಕೆ ಯಾವ ವಿರೋಧವಿಲ್ಲ. ಶ್ರುತಿಯಲ್ಲಿ ಸೃಷ್ಟಿ ಲಯ ಪ್ರಕರಣಗಳಲ್ಲಿ ಪ್ರಧಾನವಾಗಿ ತತ್ವ ಸೃಷ್ಟಿ ಹೇಳಿದೆ. ತತ್ವ ಸೃಷ್ಟಿಯಲ್ಲಿ ದಿಕ್ಕು ಹೇಳಿದ್ದೇ ಇರೋದ್ರಿಂದ ದಿಕ್ಕು ಅತಿರಿಕ್ತವಾದ ಪದಾರ್ಥವಲ್ಲ ಅಷ್ಟೇ. ಇಲ್ಲಿ ತುಂಬಾ ವಿಸ್ತಾರವಾಗಿ ಹೋಗದೆ ದಿಕ್ಕಿನ ಅತಿರಿಕ್ತತ್ವ, ಮೊದಲು ದಿಕ್ಕನ್ನ ಅನುಮಾನದಿಂದ ಬೇರೆ ಪದಾರ್ಥ ಅಂತ ಸ್ಥಾಪನೆ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಆಕಾಶವನ್ನು ಇಟ್ಟುಕೊಂಡೇ ದಿಕ್ಕನ್ನ ನಾವು ನಿರೂಪಣೆ ಮಾಡ್ತೀವಿ ಹೊರತು ಬೇರೆ ಪದಾರ್ಥ ಅನ್ನೋದು ಬೇಕಾಗಿಲ್ಲ. ದೂರ ಹತ್ತಿರ ಇದೆಲ್ಲ ಹೇಳುವಾಗ ಆಕಾಶವನ್ನು ಇಟ್ಟುಕೊಂಡೇ ಹೇಳ್ಬೋದೇ ಹೊರತು ದಿಕ್ಕು ಅನ್ನೋದು ಒಂದು ಪದಾರ್ಥವನ್ನು ನಾವು ಒಪ್ಕೊಳ್ಬೇಕಾಗಿಲ್ಲ ಅನ್ನೋದು ಹಿಂದಿನ ಶ್ಲೋಕಗಳೆಲ್ಲ ಹೇಳಿದ್ರು. ಇಲ್ಲಿ ಯಾವ ಪ್ರಮಾಣವೂ ಇಲ್ಲದೆ ಇರೋದ್ರಿಂದ ದಿಕ್ಕು ಸೃಷ್ಟಿಯಾಗಿರೋದಕ್ಕೆ ಪ್ರಮಾಣವಿಲ್ಲ. ಆದ್ದರಿಂದ ಅದೊಂದು ಬೇರೆ ತತ್ವ ಅಂತ ನಾವು ಗಣನೆ ಮಾಡುವುದಿಲ್ಲ ಅನ್ನೋದನ್ನ ತಿಳಿಸ್ತಾರೆ ಇಲ್ಲಿ. ಅದನ್ನು ಸಾಮಾನ್ಯವಾಗಿ ಅದನ್ನ ತಿಳಿಸಿದ್ರು. ಮುಂದೆ ಆಕಾಶ ಆದ್ಮೇಲೆ ವಾಯುವಿನ ವಿಷಯ. ಆಕಾಶ ತತ್ವ ಆದ್ಮೇಲೆ ಮುಂದಿನ ತತ್ವ ಯಾವುದು ಅಂದ್ರೆ ವಾಯು. ವಾಯುವಿನ ವಿಷಯದಲ್ಲಿ ಕೆಲವು ಮುಖ್ಯವಾದ ಅದು ಪದಾರ್ಥವೇ ಇಲ್ಲವೇ ಪ್ರತ್ಯಕ್ಷವೇ ಅದನ್ನ ನಿರೂಪಣೆ ಮಾಡ್ತಾರೆ ಮುಂದಿನ ಶ್ಲೋಕದಲ್ಲಿ. ವಾತೋ ವಾತೀತಿ ಸಾಕ್ಷಾನ್ ಮತಿರಿತರ ಸಮ ಸ್ಪರ್ಶತೋ ನಾನುಮಾಸೌ ಅಂಧೇನ್ಯೇಷು ಪ್ರಸಂಗಾತ್ ನ ಪುನರಗಮಕಂ ಸ್ಪರ್ಶನಂ ರೂಪಶೂನ್ಯೇ. ಅನ್ಯಾಕ್ಷ ಗ್ರಾಹ್ಯತಾದೃಗ್ವಿಧ ಗುಣವಿರಹೋ ಈ ಅನ್ಯದಕ್ಷಂ ನರುಂಧೆ ನಿರ್ಗಂಧೋ ನೀರಸೋಪಿ ಸ್ಫುರತಿ ಅದನಲೋ ದರ್ಶನ ಸ್ಪರ್ಶನಾಭ್ಯಾಂ ಅಂತ ಹೇಳಿ. ಇಲ್ಲಿ ವಾಯುವು ಪ್ರತ್ಯಕ್ಷವೇ ಇಲ್ಲವೇ ಅನ್ನೋದು ವಿಷಯ. ವೈಶೇಷಿಕರು ವಾಯು ಪ್ರತ್ಯಕ್ಷ ಅನ್ನೋದನ್ನು ಒಪ್ಕೊಳ್ಳೋದಿಲ್ಲ. ರೂಪ ಇರುವುದು ಮಾತ್ರ ಪ್ರತ್ಯಕ್ಷವಾಗುತ್ತೆ ಅಂತ ಹೇಳ್ತಾರೆ ಅವರು. ಅದರ ವಾಯುವಿನ ಸ್ಪರ್ಶ ಅನ್ನೋ ಗುಣ ನಮಗೆ ತಿಳಿಯುತ್ತೆ ಹೊರತು ವಾಯು ಅನ್ನೋ ಪದಾರ್ಥ ನಾವು ತಿಳಿಯಕ್ಕಾಗೋದಿಲ್ಲ ಪ್ರತ್ಯಕ್ಷವಾಗಿ ಅಂತ ಅವ್ರು ಹೇಳೋದು. ಪದಾರ್ಥ ಪ್ರತ್ಯಕ್ಷವಾಗಿ ತಿಳಿಬೇಕಾದ್ರೆ ರೂಪ ಇರಲೇಬೇಕು ಅಂತ ಅವರ ವಾದ ವೈಶೇಷಿಕರು. ಅದನ್ನ ಇಲ್ಲಿ ವಿಚಾರ ಮಾಡ್ತಾರೆ. ಆಕಾಶಾದ್ ವಾಯು ಅನ್ನೋ ಕ್ರಮದಂತೆ ವಾಯುವಿನ ನಿರೂಪಣೆ. ಅದರಲ್ಲಿ ಯಾವುದು ವಿವಾದಗ್ರಸ್ತವಾಗಿದೆಯೋ ಅದು ಮಾತ್ರ ಇಲ್ಲಿ ಚರ್ಚೆ ಮಾಡ್ತಾರೆ ಅಷ್ಟೇ. ಎಲ್ಲವನ್ನು ಮಾಡ್ಬೇಕಾಗಿಲ್ಲ. ಎಲ್ಲೆಲ್ಲಿ ನಮಗೂ ಬೇರೆ ದರ್ಶನಗಳಿಗೂ ಒಪ್ಕೊಂಡಿರೋ ವಿಷಯಗಳಲ್ಲಿ ವಿಚಾರ ಮಾಡ್ಬೇಕಾಗಿದೆ. ಎಲ್ಲಿ ವ್ಯತ್ಯಾಸವಿದೆಯೋ ಆ ರೀತಿಯ ಅಂತ ಕಡೆ ಮಾತ್ರವೇ ವಿಚಾರ ಮಾಡೋದು ತತ್ವ ನಿರ್ಣಯಕ್ಕೆ ಪ್ರಧಾನವಾದದ್ದು. ವೈಶೇಷಿಕರು ಹೇಳೋದು ಸ್ಪರ್ಶ ಗುಣಕ್ಕೆ ಆಧಾರವಾದ ವಾಯು ಅನುಮಾನ ಸಿದ್ಧ ಅಷ್ಟೇ ಹೊರತು ಪ್ರತ್ಯಕ್ಷ ಸಿದ್ಧವಲ್ಲ. ವಾಯುವನ್ನು ಪದಾರ್ಥ ಒಪ್ಕೊಳ್ತಾರೆ ಆದರೆ ಪ್ರತ್ಯಕ್ಷವಲ್ಲ ಅಂತ ಹೇಳ್ತಾರೆ. ಅದು ಏನ್ ಹೇಳ್ತಾರೆ ಹೇಗೆ ಅಂದ್ರೆ ಅದರಲ್ಲಿ ಎರಡು ವಿಷಯವಿದೆ, ದ್ರವ್ಯ ಮತ್ತೆ ಗುಣ. ಒಂದು ಪದಾರ್ಥ ಇದೆ, ಅದಕ್ಕೆ ಒಂದು ಗುಣವಿದೆ. ವಾಯು ಅನ್ನುವ ಒಂದು ಪದಾರ್ಥವಿದೆ, ಸ್ಪರ್ಶವತ್ವ ಅನ್ನುವ ಒಂದು ಗುಣವಿದೆ. ಅದಕ್ಕೆ ಗಾಳಿ ಬೀಸಿದಾಗ ನಮಗೆ ಮೈಯಲ್ಲಿ ಸ್ಪರ್ಶವಾಗುತ್ತೆ, ಅನುಭವ ಆಗುತ್ತೆ ನಮಗೆ ತ್ವಗೇಂದ್ರಿಯದಿಂದ.
ಆಗ ವಾಯು ಇದೆ ಅಂತ ನಾವು ಊಹೆ ಮಾಡಬೇಕು. ಸ್ಪರ್ಶ, ಅದರ ಒಂದು ಸ್ಪರ್ಶವತ್ವ ಅನ್ನೋ ಗುಣ ಮಾತ್ರವೇ ನಮಗೆ ನೇರವಾಗಿ ತಿಳಿಯುತ್ತೆ ಹೊರತು ಈ ಸ್ಪರ್ಶಕ್ಕೆ ಆಧಾರವಾದ ಒಂದು ಪದಾರ್ಥವಿದೆ ವಾಯು ಅಂತ, ಅದನ್ನ ನಾವು ಪ್ರತ್ಯಕ್ಷವಾಗಿ ತಿಳಿಯಕ್ಕೆ ಆಗೋದಿಲ್ಲ ಅಂತ ಅವರ ವಾದ. ತಾರ್ಕಿಕರು ಬಹಳ ಬಲವಾಗಿ ವಾದ ಮಾಡ್ತಾರೆ. ಅದು ಅನುಮಾನದಿಂದ ಊಹೆ ಮಾಡಬೇಕು. ಯಾಕೆ ಅಂದ್ರೆ ಗುಣ ತಾನೇ ಇರಕ್ಕಾಗೋದಿಲ್ಲ. ಗುಣ ಒಂದು ಗುಣಿಯನ್ನು ಆಧರಿಸಿಯೇ ಇರಬೇಕು. ನೈಯಾಯಿಕರು, ವೈಶೇಷಿಕರು ಗುಣಗುಣಿ ಭಾವ ಒಪ್ಕೊಳ್ತಾರೆ. ಒಂದು ಪದಾರ್ಥದಲ್ಲಿ ಗುಣಗಳಿದೆ, ಗುಣಗಳು ಎಲ್ಲಿ ಇದೆ ಅಂತ ಹೇಳಿದ್ರೆ ಗುಣಿಯಲ್ಲಿ ಇರಬೇಕು. ಒಂದು ಗುಣಿಯ ಆಧಾರ ಗುಣಗಳಿಗೆ, ಗುಣಕ್ಕೂ ಗುಣಿಗೂ ಅಪತಕ್ ಸಿದ್ಧವಾದ ಸಂಬಂಧ, ಸಮವಾಯ ಸಂಬಂಧ ಅಂತ ಹೇಳ್ತಾರೆ. ಅದಕ್ಕೆ ಈ ರೀತಿ ಗುಣವು ನಮಗೆ ತಿಳಿಯುತ್ತೆ ಹೊರತು ತ್ವಗೀಂದ್ರಿಯದಿಂದ ಅದರ ಸ್ಪರ್ಶವತ್ವ ಅನ್ನೋ ಗುಣ ತಿಳಿಯುತ್ತೆ. ತಣ್ಣಗೆ ಗಾಳಿ ಬೀಸ್ತಾ ಇದೆ ಅಂತ ಹೇಳ್ತೀವಿ, ತಣ್ಣಗಿರೋದು ನಮಗೆ ಪ್ರತ್ಯಕ್ಷವಾಗುತ್ತೆ. ಆ ತಣ್ಣಗಿರೋದು ಅನ್ನುವ ಗುಣಕ್ಕೆ ಆಧಾರವಾದ ಒಂದು ಪದಾರ್ಥ ಇದೆಯಲ್ಲ ವಾಯು ಅಂತ, ಅದು ಪ್ರತ್ಯಕ್ಷವಾಗಿ ತಿಳಿಯಕ್ ಆಗೋದಿಲ್ಲ. ಅದನ್ನ ಊಹೆ ಮಾಡಿ ತಿಳಿಬೇಕು. ಯಾಕೆ ಅಂದ್ರೆ ಈ ತಣ್ಣಗಿರೋದು ಅನ್ನೋ ಗುಣ ಒಂದು ಪದಾರ್ಥವನ್ನು ಆಶ್ರಯಿಸಿರ್ಬೇಕು. ಗುಣ ಒಂದೇ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಇರಕ್ಕಾಗೋದಿಲ್ಲ. ಗುಣ ಒಂದು ಗುಣಿ ಇರ್ಲೇಬೇಕು. ಆದ್ರಿಂದ ಈ ಗುಣ ನಮಗ್ ತಿಳಿಯೋದ್ರಿಂದ ಈ ಗುಣಕ್ಕೆ ಆಧಾರವಾದ ಒಂದು ಗುಣಿ ವಾಯು ಅನ್ನೋ ಪದಾರ್ಥ ಇದೆ ಅಂತ ಊಹೆ ಮಾಡ್ಬೇಕೆ ಹೊರತು ಪ್ರತ್ಯಕ್ಷ ಆಗೋಲ್ಲ ವಾಯು ಅನ್ನೋದು ಅಂತ ಅವರ ವಾದ. ಬಹಳ ಬಲವಾದ ವಾದ ಅದು. ಅದನ್ನ ಇಲ್ಲಿ ನಿರಾಕರಣೆ ಮಾಡ್ತಾರೆ ಸ್ವಾಮಿ ದೇಶಿಕರು. ನಮ್ಮ ಸಿದ್ಧಾಂತದಲ್ಲಿ ಹೇಗೆ ವಾಯು ಪದಾರ್ಥವನ್ನು ನಾವು ಸಿದ್ಧ ಮಾಡ್ತೀವಿ ಅಂತ. ವಾತಃ ವಾತಿ, ಗಾಳಿ ಬೀಸ್ತಾ ಇದೆ ಅಂತ ಅರ್ಥ. ಇತರ ಸಮ ಸಾಕ್ಷಾನ್ ಮತಿ, ಬೇರೆ ತತ್ವಗಳಿಗೆ ಸಮಾನವಾಗಿ ಇದು ಕೂಡ ಸಾಕ್ಷಾತ್ತಾಗಿ ಪ್ರತ್ಯಕ್ಷವಾದ ಜ್ಞಾನವೇ ಆಗಿರುತ್ತೆ. ಸಾಕ್ಷಾತ್ ಮತಿ ಅಂದ್ರೆ ಸಾಕ್ಷಾತ್ಕಾರವಾದ ಜ್ಞಾನ, ಪ್ರತ್ಯಕ್ಷವಾದ ಜ್ಞಾನ. ಇತರ ಸಮ ಅಂದ್ರೆ ಇತರ ಬೇರೆ ಪದಾರ್ಥಗಳು ನಮ್ಗೆ ಹೇಗೆ ಪ್ರತ್ಯಕ್ಷವಾಗಿ ಸಿಗುತ್ತೋ ಹಾಗೆ ಅಂತ ಹೇಳಿದ್ರೆ, ದೀಪ ಪ್ರಕಾಶಿಸ್ತಾ ಇದೆ ಮೊದಲಾದ ಬುದ್ಧಿಯಂತೆ ಗಾಳಿ ಬೀಸ್ತಾ ಇದೆ ಅಂತ ಹೇಳ್ತೀವಿ, ಪ್ರತ್ಯಕ್ಷವಾದ ಜ್ಞಾನ. ಅಂಧೇ ಅನ್ಯೇಷು ಪ್ರಸಂಗಾತೆ ಅಸೌ ಸ್ಪರ್ಶತಃ ಅನುಮಾನ, ಇದು ಅನುಮಾನ ಅಲ್ಲ ಅಂತ ಹೇಳ್ತಿದ್ದಾರೆ. ಅನುಮಾನ ಇಲ್ಲಿ ಬಿಡಿಸ್ಕೊಳ್ಬೇಕು. ನ ಅನುಮಾ ಅಂದ್ರೆ ಅನುಮಾನ, ನ ಅನುಮಾ ಅಂದ್ರೆ ಅನುಮಾನವಲ್ಲ ಅಂತ ಅರ್ಥ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಘಟಾದಿಗಳಲ್ಲಿ ಕುರುಡರಿಗೆ ಸ್ಪರ್ಶದಿಂದ ಘಟಾದಿಗಳ ಅನುಮಾನವನ್ನ ಒಪ್ಪಬೇಕು. ಕಣ್ಣು ಕೆಲಸ ಮಾಡದ ಇದ್ದಾಗ ತ್ವಗೀಂದ್ರಿಯದಿಂದ ದ್ರವ್ಯ ಗ್ರಹಣ ಅನ್ನೋದು ಹಿಂದೆ ಒಪ್ಕೊಂಡ್ವಿ ನಾವು. ಹಿಂದೆ ಒಂದು ಶ್ಲೋಕದಲ್ಲಿ ಅದನ್ನ ಹೇಳಿದ್ದಾರೆ. ಕಣ್ಣು ಕೆಲಸ ಮಾಡದೇ ಇರುವಾಗ ತ್ವಗೀಂದ್ರಿಯದಿಂದ ದ್ರವ್ಯ ಗ್ರಹಣ, ಮುಟ್ಟಿ ನೋಡಿದ್ರೆ ಅವನಿಗೆ ಇದು ಮಡಕೆ ಅಂತ ತಿಳಿಯುತ್ತೆ. ಒಬ್ಬನಿಗೆ ಘಟ ಮೊದಲಾದ್ದು ಕುರುಡರು ಮುಟ್ಟು ನೋಡಿದ್ರೆ, ಕಣ್ಣು ಕಾಣದೇ ಇರುವಾಗ ನಾವು ಕಣ್ಣು ಮುಚ್ಕೊಂಡ್ರೇನೆ ಸ್ಪರ್ಶ ಮಾಡಿದಾಗ ಇದು ಘಟ ಅಂತ ಊಹೆ ಮಾಡ್ಬೋದು, ಒಪ್ಕೊಳ್ಬಹುದು ಅದನ್ನ. ಆದ್ದರಿಂದ ಕಣ್ಣು ಯಾವಾಗ ಕೆಲಸ ಮಾಡೋದಿಲ್ವೋ ತ್ವಗೀಂದ್ರಿಯದಿಂದ ದ್ರವ್ಯ ಗ್ರಹಣವಾಗುತ್ತೆ. ಪದಾರ್ಥದ ಗ್ರಹಣ, ದ್ರವ್ಯ ಪದಾರ್ಥದ ಗ್ರಹಣವಾಗುತ್ತೆ ಕಣ್ಣಿನಿಂದ. ಆದ್ದರಿಂದ ಇವಾಗ ನೀವು ಇದನ್ನ ಒಪ್ಪಿಕೊಂಡ್ರೆ ಈ ಅಪಸಿದ್ಧಾಂತವಾಗುತ್ತೆ ಅಂತ ಹೇಳಿದ್ವಿ. ಜ್ಞಾನ ಸ್ಪರ್ಶ ಗುಣ ರೂಪ ಹೇತುವಿನಿಂದ ಬಂದ ಅನುಮಾನ ರೂಪದ್ದಲ್ಲ. ಇದು ಸಂಸ್ಕೃತ ವ್ಯಾಖ್ಯಾನದಲ್ಲಿ ತುಂಬಾನೇ ಸ್ಪಷ್ಟವಾಗಿದೆ. ಇಲ್ಲಿ ಕನ್ನಡದಲ್ಲಿ ಸ್ವಲ್ಪ ಸಂಗ್ರಹವಾಗಿ ಬರೆದಿರೋದ್ರಿಂದ ನಮಗೆ ತಕ್ಷಣ ಫಾಲೋ ಮಾಡೋಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ. ಜ್ಞಾನ ಸ್ಪರ್ಶಗುಣ ರೂಪವಾದ ಹೇತು. ಸ್ಪರ್ಶಗುಣ ರೂಪ ಹೇತು ಅಂದ್ರೆ ಒಂದು ಜ್ಞಾನ ಒಂದು ಕಾರಣದಿಂದ ಬರ್ಬೇಕು, ಒಂದು ಹೇತು ಇರಬೇಕು. ನಮಗೊಂದು ಜ್ಞಾನ ಬರ್ಬೇಕಾದ್ರೆ ಒಂದು ಕಾರಣ ಇರ್ಬೇಕು. ಇಲ್ಲಿ ಘಟವನ್ನು ಮುಟ್ಟಿದಾಗ ಜ್ಞಾನ ಹೇಗೆ ಬಂತು? ಕಣ್ಣು ಮುಚ್ಕೊಂಡು, ಕಣ್ಣು ಇಲ್ಲದೆ ಇರೋವನು, ಕಣ್ಣು ಕಾಣದೇ ಇರೋವನು ಮುಟ್ತಾನೆ ಅಂತ ಹೇಳಿದ್ರೆ, ಸ್ಪರ್ಶ ಅನ್ನೋ ಗುಣದಿಂದ ಅದಕ್ಕೆ ಆ ಕಾರಣದಿಂದ ಉಂಟಾಗುತ್ತೆ. ಇದು ಆ ಕಾರಣದಿಂದ ಬಂದ ಅನುಮಾನ ಅಂತ ಹೇಳಿದ್ರೆ ಆಗಲ್ಲ. ಯಾಕೆ ಅಂದ್ರೆ ತ್ವಗೀಂದ್ರಿಯದಿಂದಲೇ ದ್ರವ್ಯವನ್ನೇ ಗ್ರಹಣ ಮಾಡ್ಬೋದು. ಪ್ರತ್ಯಕ್ಷಕ್ಕೆ ಅವ್ರು ಹೇಳ್ತಾರೆ, ಅದಕ್ಕೆ ಅವ್ರು ಹೇಳ್ತಾರೆ ಇದು ನಮ್ಮ ಸಿದ್ಧಾಂತ, ನಾವು ಹೇಳೋದು ಇದು ಅನುಮಾನವಲ್ಲ ಅಂತ ಹೇಳೋದು. ನ ಅನುಮಾ. ಕುರುಡರು ಘಟವನ್ನು ಮುಟ್ಟಿ ಇದು ಘಟ ಅಂತ ತಿಳಿದಾಗ ದ್ರವ್ಯವನ್ನ ತಿಳಿತಾರೆ. ಬರೀ ಇದು ಘಟತ್ವ ಜಾತಿ ಅಂತನೋ ರೂಪ ಅಂತನೋ ತಿಳಿಯೋದಿಲ್ಲ.
ಜಾತಿ ರೂಪ ಎಲ್ಲಕ್ಕೂ ಆಶ್ರಯವಾದ ಘಟ ಪದಾರ್ಥವೇ ಅವರಿಗೆ ಗ್ರಹಣವಾಗುತ್ತೆ. ರೂಪ ತಿಳಿಯೋದಿಲ್ಲ ಅವರಿಗೆ, ಆದ್ರೆ ಪದಾರ್ಥ ಗ್ರಹಣವಾಗುತ್ತೆ ಸ್ಪರ್ಶದಿಂದ. ಆದ್ರಿಂದ ಪದಾರ್ಥವನ್ನ ಊಹೆ ಅಲ್ಲ ಅದು ಅಂತ ಇಲ್ಲಿ ಹೇಳ್ತಿರೋದು, ಅನುಮಾನ ರೂಪದ್ದಲ್ಲ ಅಂತ ಹೇಳ್ತಿರೋದು. ಸ್ಪರ್ಶಗುಣ ರೂಪವಾದ ಹೇತುವಿನಿಂದ ಉಂಟಾದ ಅನುಮಾನವಲ್ಲ. ಆದ್ರಿಂದ ಆದ್ರೆ ಪೂರ್ವ ಪಕ್ಷ ಹೇಳ್ತಾರೆ ವೈಶೇಷಿಕರು, ಪ್ರತ್ಯಕ್ಷಕ್ಕೆ ರೂಪವೇ ಕಾರಣ. ರೂಪ ಇಲ್ಲದೆ ಹೋದ್ರೆ ನಿಮ್ಗೆ ಪ್ರತ್ಯಕ್ಷವಾಗಿ ಸಾಧ್ಯವಿಲ್ಲ ಯಾವುದು. ರೂಪರಹಿತವಾದ ವಾಯು ಹೇಗೆ ಪ್ರತ್ಯಕ್ಷವಾಗುತ್ತೆ? ವಾಯುಗೆ ರೂಪವೇ ಇಲ್ವಲ್ಲ. ರೂಪ ಇದ್ರೇನೆ ಒಂದು ಫಾರ್ಮ್ ಇರ್ಬೇಕು ನಮ್ಗೆ ಪ್ರತ್ಯಕ್ಷವಾಗ್ಬೇಕಾದ್ರೆ. ಅದಿಲ್ಲದೆ ಹೋಗಿರುವಾಗ ವಾಯುಗೆ ಒಂದು ರೂಪ ಅನ್ನೋದು ಇಲ್ಲ. ಹೇಗಾಗುತ್ತೆ ಅಂದ್ರೆ ರೂಪಶೂನ್ಯ ಸ್ಪರ್ಶನಂ ಪುನಃ ಅಗಮಕಂನ. ರೂಪವಿಲ್ಲದ ವಸ್ತುವಿನಲ್ಲಿ ತ್ವಗಿಂದ್ರಿಯು ಪ್ರತ್ಯಕ್ಷವನ್ನು ಹುಟ್ಟಿಸಲಾರದು ಅನ್ನೋದು ಯುಕ್ತವಲ್ಲ. ರೂಪ ಇಲ್ಲದೇ ಇರೋ ಪದಾರ್ಥದಲ್ಲಿ ತ್ವಗಿಂದ್ರಿಯ ಪ್ರತ್ಯಕ್ಷ ಹುಟ್ಟಿಸಬಹುದು. ಪದಾರ್ಥವನ್ನು ತಿಳಿಬಹುದು ನಾವು ತ್ವಗಿಂದ್ರಿಯದಿಂದ, ಬರೀ ಗುಣವನ್ನಷ್ಟೇ ಅಲ್ಲ. ಪದಾರ್ಥ ತಿಳಿಬೇಕಾದ್ರೆ ರೂಪವಿರ್ಬೇಕು ಅನ್ನುವ ನಿಯಮ ಇಲ್ಲ ಅಂತ ಹೇಳ್ತಾ ಇದೀವಿ ನಾವು. ಪದಾರ್ಥ ತಿಳಿಬೇಕಾದ್ರೆ, ಒಂದು ಪದಾರ್ಥ ಇದು ಅಂತ ತಿಳಿಬೇಕಾದ್ರೆ ಅದಕ್ಕೊಂದು ರೂಪವಿದ್ರೇನೆ ತಿಳಿಯಕ್ ಸಾಧ್ಯ. ರೂಪವಿಲ್ಲದೆ ಹೋದ್ರೆ ಪದಾರ್ಥ ತಿಳಿಯಕ್ ಸಾಧ್ಯವಿಲ್ಲ. ಪ್ರತ್ಯಕ್ಷ ಆದ್ದರಿಂದ ವಾಯುವಿಗೆ ರೂಪವಿಲ್ಲದೆ ಇರೋದ್ರಿಂದ ತ್ವಗಿಂದ್ರಿಯದಿಂದಲೇ ವಾಯುವನ್ನು ನಾವು ತಿಳಿಯಕ್ಕೆ ಸಾಧ್ಯವಾದ್ದರಿಂದ ನಮಗೆ ಅದು ಪದಾರ್ಥ ಪ್ರತ್ಯಕ್ಷವಾಗಿ ತಿಳಿಯಕ್ ಆಗೋದಿಲ್ಲ. ವಾಯು ಪ್ರತ್ಯಕ್ಷವಲ್ಲ. ವಾಯುವಿನ ಸ್ಪರ್ಶವತ್ವ ಅನ್ನೋ ಗುಣ ಪ್ರತ್ಯಕ್ಷವಾಗುತ್ತೆ ಹೊರತು ಪದಾರ್ಥ ಪ್ರತ್ಯಕ್ಷವಾಗಲ್ಲ. ಇದೇ ಅವ್ರು ಹೇಳುವಂತಹ ವಾದ. ಅದಕ್ಕೆ ನಿರ್ಗಂಧ ನೀರಸೋಪಿ ಅನಲಃ ದರ್ಶನ ಸ್ಪರ್ಶನಾಭ್ಯಾಂ ಸ್ಫುರತಿಯತೆ ಅನ್ಯಾಕ್ಷ ಗ್ರಾಹ್ಯತಾದೃಗ್ವಿಧ ಗುಣವಿರಹ ಅನ್ಯಾಕ್ಷಗ್ರಾಹ್ಯ ತಾದೃಗ್ವಿಧ ಗುಣವಿರಹ ಅನ್ಯತ್ ಅಕ್ಷಂ ನಹಿ ರುಂಧೆ. ನಿರ್ಗಂಧ ಅಂದ್ರೆ ಗಂಧರಹಿತವಾದದ್ದು, ನೀರಸ ಅಂದ್ರೆ ರಸವಿಲ್ಲದೆ ಇರೋದು. ಬೆಂಕಿಗೆ ಗಂಧವೂ ಇಲ್ಲ, ರಸವೂ ಇಲ್ಲ. ಯಾಕೆ ಅಂದ್ರೆ ರಸ ಅನ್ನೋದು ಜಲತತ್ವದ ಗುಣ, ಗಂಧ ಅನ್ನೋದು ಪೃಥ್ವಿಯ ಗುಣ. ಬೆಂಕಿ ತೇಜಸ್ಸು ಆದಮೇಲೆ ಅಪ್ಪು ಮತ್ತೆ ಪೃಥ್ವಿಯ ಸೃಷ್ಟಿ. ಮೊದಲು ಆಕಾಶ ಸೃಷ್ಟಿ, ಅದಕ್ಕೆ ಶಬ್ದ ಅನ್ನುವ ಗುಣವಿದೆ. ಆಕಾಶದಿಂದ ವಾಯು, ವಾಯುವಿಗೆ ಸ್ಪರ್ಶ ಗುಣವಿದೆ, ಮತ್ತೆ ಆಕಾಶದ ಶಬ್ದ ಗುಣವೂ ಇರುತ್ತೆ. ಶಬ್ದ ಸ್ಪರ್ಶ ಎರಡೂ ವಾಯುವಿನಲ್ಲಿರುತ್ತೆ. ವಾಯು ಆದ ಮೇಲೆ ಅಗ್ನಿ, ಅಗ್ನಿಯಲ್ಲಿ ರೂಪವಿದೆ. ಶಬ್ದ ಸ್ಪರ್ಶ ರೂಪ ಮೂರು ಅಗ್ನಿಯಲ್ಲಿರುತ್ತೆ. ಆಮೇಲೆ ಅಪ್ಪು ತತ್ವ ಸೃಷ್ಟಿಯಾಗುತ್ತೆ. ಅದಕ್ಕೆ ರಸ ಅನ್ನುವುದು ಗುಣ. ಶಬ್ದ ಸ್ಪರ್ಶ ರೂಪ ರಸ ನಾಲ್ಕು ಅಪ್ಪಿನಲ್ಲಿರುತ್ತೆ. ಪೃಥ್ವಿಗೆ ಗಂಧ ಅನ್ನೋದು ಅದರ ಅಸಾಧಾರಣವಾದ ಗುಣ. ಅದು ಇಂದಿನ ಕಾರಣದ ಗುಣಗಳು ಅದಕ್ಕೆ ಬರೋದ್ರಿಂದ ಶಬ್ದ ಸ್ಪರ್ಶ ರೂಪ ರಸ ಗಂಧ ಐದು ಅದರಲ್ಲಿ ಇರುತ್ತೆ. ಇದು ತತ್ವ ಸೃಷ್ಟಿಯಲ್ಲಿ ಆಗುವಂತಹ ಕ್ರಮ. ಅದಾದ್ಮೇಲೆ ಪಂಚೀಕರಣ ಮಾಡಿದಾಗ ಎಲ್ಲದರಲ್ಲೂ ಎಲ್ಲ ಗುಣ ಬರುತ್ತೆ ಅನ್ನೋದು ಬೇರೆ ವಿಷಯ. ಇದು ಈ ರೀತಿ ಇರುವಾಗ ಬೆಂಕಿ ತತ್ವ, ಬೆಂಕಿ ಅಂತ ಹೇಳಿದ್ರೆ ಅದರಲ್ಲಿ ಗಂಧರಹಿತ ರಸರಹಿತ, ಅವರು ಅದದೇ ಗುಣಗಳನ್ನೇ ಒಪ್ಕೊಳ್ತಾರೆ. ಗಂಧವೂ ಇಲ್ಲ, ಅದರಲ್ಲಿ ರಸವೂ ಇಲ್ಲ. ಗಂಧ ಅನ್ನೋದು ಪೃಥ್ವಿಯ ಗುಣ, ರಸ ಅನ್ನೋದು ಅಪ್ಪಿನ ಗುಣ. ಬೆಂಕಿಯಲ್ಲಿ ಅದೆರಡೂ ಇಲ್ಲ. ಅದು ಚಕ್ಷುರಿಂದ್ರಿಯ ಮತ್ತು ತ್ವಗಿಂದ್ರಿಯ ಎರಡಿಂದಲೂ ಗೃಹೀತವಾಗುತ್ತೆ. ಅದು ತಿಳಿಬಹುದು. ನಾವು ಕಣ್ಣಿನಿಂದ ಬೆಂಕಿಯನ್ನು ನೋಡಬಹುದು, ಮುಟ್ಟಿದ್ರೂ ಕೂಡ ಬೆಂಕಿಯನ್ನು ತಿಳಿದು ಬರುತ್ತೆ ನಮಗೆ. ಇದು ಒಂದು ಇಂದ್ರಿಯದಿಂದ ಗ್ರಾಹ್ಯವಾದ ಗುಣ ಇಲ್ಲದೆ ಹೋದ್ರೆ ಇನ್ನೊಂದು ಇಂದ್ರಿಯದಿಂದ ಗ್ರಹಿಸೋದಕ್ಕೆ ಸಾಧ್ಯವಿದೆ. ಗಂಧವಿಲ್ಲದೆ ಹೋದ್ರೆ ಅದನ್ನು ಗ್ರಹಿಸಕ್ಕಾಗೋದಿಲ್ಲ ಅಂತ ಅರ್ಥವಲ್ಲ. ಅದನ್ನ ತ್ವಗೀಂದ್ರಿಯದಿಂದಲೂ ಗ್ರಹಿಸಬಹುದು. ಆ ತ್ವಗೀಂದ್ರಿಯದಿಂದ ನೋಡಿದಾಗ ಆ ಪದಾರ್ಥವೂ ಗೊತ್ತಾಗುತ್ತೆ. ಬರೀ ಅದರ ಶಾಖ ಅನ್ನೋ ಗುಣ ಮಾತ್ರವಲ್ಲ, ರಸವಿಲ್ಲದೆ ಇರಬಹುದು. ಒಂದು ಇಂದ್ರಿಯದಲ್ಲಿ ಕೆಲವು ತಿಳಿಬೇಕಾದ ಗುಣ ಅದರಲ್ಲಿ ಇಲ್ಲ ಅಂತ ಹೇಳಿದ್ರೆ, ಗಂಧ ಅನ್ನೋದು ಘ್ರಾಣೇಂದ್ರಿಯದಿಂದ ತಿಳಿಯುವಂತಹ ಗುಣ. ಆ ಘ್ರಾಣೇಂದ್ರಿಯದಿಂದ ತಿಳಿಯುವ ಗುಣ ಬೆಂಕಿಯಲ್ಲಿ ಇಲ್ಲದೆ ಹೋದ್ರೆ ಅದನ್ನ ಇನ್ನೊಂದು ಇಂದ್ರಿಯ ಗ್ರಹಿಸಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಈ ವಾದ ಯಾಕೆ ಮಾಡ್ತಿದ್ದಾರೆ ಅಂದ್ರೆ, ತ್ವಗಿಂದ್ರಿಯ ಚಕ್ಷುರೇಂದ್ರಿಯದಿಂದಲೇ ರೂಪ ಗ್ರಹಿಸಬಹುದು ಅಂದ್ರೆ ಆ ಪದಾರ್ಥವನ್ನ ಬೇರೆ ಯಾವ ಇಂದ್ರಿಯದಿಂದಲೂ ರೂಪ ಇಲ್ಲದೆ ಹೋದ್ರೆ ಬೇರೆ ಯಾವ ಇಂದ್ರಿಯನೂ ಅದು ಗ್ರಹಿಸಕ್ಕಾಗೋದಿಲ್ಲ ಅಂತ ಅವರ ವಾದ. ರೂಪ ಇದ್ರೇನೆ ಚಕ್ಷುರೇಂದ್ರಿಯ ಪ್ರತ್ಯಕ್ಷವಾಗಕ್ಕೆ ಸಾಧ್ಯ. ನಮಗೆ ಪ್ರತ್ಯಕ್ಷವಾಗಬೇಕಾದ್ರೆ ರೂಪವಿರ್ಬೇಕು.
ರೂಪ ಇಲ್ಲದೆ ಹೋದ್ರೆ ಬೇರೆ ಯಾವುದರಿಂದಲೂ ಇಂದ್ರಿಯಗಳಿಂದ ಮಾಡೋಕ್ಕಾಗೋದಿಲ್ಲ, ಗ್ರಹಿಸಕ್ಕಾಗೋದಿಲ್ಲ. ಈ ರೀತಿ ವಾದ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಇಂದ್ರಿಯದಲ್ಲಿರೋ ತಿಳಿಯುವಂತಹ ಗುಣ ಒಂದು ಪದಾರ್ಥದಲ್ಲಿ ಇಲ್ಲದೆ ಹೋದ್ರೆ ಇನ್ನೊಂದು ಇಂದ್ರಿಯದಿಂದ ಆ ಪದಾರ್ಥ ತಿಳಿಯಕ್ಕೆ ಆಗೋದಿಲ್ಲ ಅಂತ ಹೇಳಕ್ ಆಗೋದಿಲ್ಲ ಅನ್ನೋದಕ್ಕೆ ಬೆಂಕಿಯ ಉದಾಹರಣೆ ಕೊಟ್ರು. ಅದರಲ್ಲಿ ಗಂಧವೂ ಇಲ್ಲ, ರಸವೂ ಇಲ್ಲ, ಆದ್ರೆ ಚಕ್ಷುರಿನಿಂದ ಕಣ್ಣಿನಿಂದಲೂ ನೋಡ್ಕೋಬಹುದು, ತ್ವಗಿಂದ್ರಿಯಿಂದಲೂ ಅದನ್ನ ತಿಳಿಬಹುದು. ಇದೇ ರೀತಿಯಲ್ಲಿಯೇ ನಿಯಮ ಅನ್ನೋದು ಹೀಗೆ ಒಂದು ಕ್ರಮ ಹೇಗೆ ನಾವು ಗ್ರಹಿಸ್ತೀವಿ ಅನ್ನೋದಕ್ಕೆ ನೀವು ಈ ರೀತಿಯೇ ಅಂತ ಆರ್ಗ್ಯೂ ಮಾಡೋಕ್ಕಾಗಲ್ಲ ಅನುಮಾನದಿಂದ. ವೈಶೇಷಿಕರು ಹೇಳ್ತಾರೆ, ತ್ವಗಿಂದ್ರಿಯ ವಾಯುವಿನಲ್ಲಿರುವ ಸ್ಪರ್ಶವನ್ನು ಗ್ರಹಿಸುವುದೇ ಹೊರತು ಅದಕ್ಕೆ ಆಶ್ರಯವಾದ ವಾಯುವನ್ನು ಗ್ರಹಿಸುವುದಿಲ್ಲ. ಬರೀ ಅದು ಸ್ಪರ್ಶ ಅನ್ನೋ ಗುಣವನ್ನ ಗ್ರಹಿಸುತ್ತೆ, ಪದಾರ್ಥವನ್ನ ಗ್ರಹಿಸಕ್ಕಾಗೋದಿಲ್ಲ. ಪದಾರ್ಥ ಗ್ರಹಿಸಬೇಕಾದ್ರೆ ರೂಪ ಇರಬೇಕು ಅಂತ ಅವರು. ಗಾಳಿ ಬೀಸುವಾಗ ನಮ್ಗೆ ಅನುಭವಕ್ಕೆ ಬರ್ತಿರೋ ಒಂದು ಸ್ಪರ್ಶ ಗುಣ ಆಗಿದೆ, ಅದು ಒಂದು ವಿಲಕ್ಷಣವಾದ ದ್ರವ್ಯವನ್ನು ಆಶ್ರಯಿಸಿರುತ್ತೆ ಅಂತ ಅನುಮಾನ ಮಾಡ್ಬೇಕು, ನಾವು ಊಹೆ ಮಾಡ್ಬೇಕು. ತ್ವಗಿಂದ್ರಿಯದಿಂದ ಗೃಹೀತವಾದ ಸ್ಪರ್ಶ ಗುಣದಿಂದ ಅದರ ಆಶ್ರಯ ಅನುಮಾನ ಸಿದ್ಧ ಅಂತ ಇವರು ಹೇಳೋದು. ಸ್ಪರ್ಶ ಅನ್ನೋ ಗುಣವನ್ನು ಮಾತ್ರ ಗ್ರಹಿಸುತ್ತೆ, ಅದು ನಮಗೆ ತಿಳಿಯುತ್ತೆ ಗಾಳಿ ಬೀಸಿದಾಗ. ಗುಣ ಅನ್ನೋದು ಒಂದೇ ಇರದೇ ಇರೋದ್ರಿಂದ ಇದಕ್ಕೆ ಆಶ್ರಯವಾದ ಒಂದು ದ್ರವ್ಯ ಇರಬೇಕು, ಅದು ವಾಯು ಅಂತ ಊಹೆ ಮಾಡ್ಬೇಕು ನಾವು. ಪ್ರತ್ಯಕ್ಷವಾಗಿ ತಿಳಿಯೋದಿಲ್ಲ ಅಂತ ಅವ್ರು ಹೇಳ್ತಾರೆ. ನಾವು ಹೇಳ್ತೀವಿ ಪ್ರತ್ಯಕ್ಷವಾಗಿಯೇ ತಿಳಿಯುತ್ತೆ. 5 ಇಂದ್ರಿಯಗಳಲ್ಲಿ ಚಕ್ಷುರಿಂದ್ರಿಯ ಮತ್ತು ತ್ವಗಿಂದ್ರಿಯಗಳಿಗೆ ದ್ರವ್ಯವನ್ನು ಗ್ರಹಿಸುವ ಸಾಮರ್ಥ್ಯ ಇರುವಾಗ ತ್ವಗಿಂದ್ರಿಯ ವಾಯುವನ್ನು ಗ್ರಹಿಸೋದಿಲ್ಲ, ವಾಯುವಿನಲ್ಲಿ ಸ್ಪರ್ಶ ಮಾತ್ರ ಅಂತ ಹೇಳೋದು ಸರಿ ಇಲ್ಲ ಅಂತ ನಾವು ಸಿದ್ಧಾಂತ. ತ್ವಗಿಂದ್ರಿಯಕ್ಕೂ ಕೂಡ ದ್ರವ್ಯವನ್ನು ಗ್ರಹಿಸುವ ಸಾಮರ್ಥ್ಯವಿದೆ, ಬೇರೆ ಇಂದ್ರಿಯಗಳು ಗ್ರಹಿಸೋದಿಲ್ಲ, ಪದಾರ್ಥವನ್ನು ಗ್ರಹಿಸಕ್ಕಾಗೋದಿಲ್ಲ. ಆದ್ರಿಂದ ನಾವು ಒಂದು ಪದಾರ್ಥದ ರುಚಿ ನೋಡಿದ್ರೆ ನಾವಿಗೆಯಲ್ಲಿ ಯಾವ ಪದಾರ್ಥ ಅಂತ ನಾವು ಪ್ರತ್ಯಕ್ಷವಾಗಿ ತಿಳಿಯೋದಿಲ್ಲ, ನಮ್ಗೆ ಬರೀ ಅದರ ರುಚಿ ಮಾತ್ರ ತಿಳಿಯುತ್ತೆ. ಪದಾರ್ಥವನ್ನ ಮೊದಲೇ ನೋಡಿರ್ಬೇಕು, ನಾವು ನೋಡಿದ್ರೆ ಅದನ್ನ ಊಹಿಸ್ಬೋದು ಇದು ಅಂತ. ಶ್ರೋತ್ರೇಂದ್ರಿಯವೂ ಹಾಗೆ, ಒಂದು ಶಬ್ದ ಕೇಳಿದ್ರೆ ಅದು ಹಿಂದೆ ಶ್ಲೋಕಗಳಲ್ಲಿ ನೋಡಿದ್ವಿ. ಒಂದು ಶಬ್ದವನ್ನು ಕೇಳಿದ್ರೆ ಈ ಶಬ್ದ ಉತ್ಪನ್ನ ಮಾಡ್ತಿರುವಂತಹ ಪದಾರ್ಥ ಯಾವುದು ಪ್ರತ್ಯಕ್ಷವಾಗಿ ತಿಳಿಯಕ್ಕಾಗೋದಿಲ್ಲ ಬರೀ ಶಬ್ದದಿಂದ. ಯಾವುದೋ ಒಂದು ಶಬ್ದ ಬರುತ್ತೆ, ಅದನ್ನ ಕೇಳಿದ್ರೆ ಯಾವ ಪದಾರ್ಥದಿಂದ ಬರ್ತಿದೆ ಈ ಶಬ್ದ ನಮ್ಗೆ ಪ್ರತ್ಯಕ್ಷವಾಗೋದಿಲ್ಲ. ಅದು ಹಿಂದೆ ನೋಡಿದ್ರೆ ಅನುಮಾನದಿಂದ ಇವಾಗ ಈ ಶಬ್ದ ವೀಣೆವಾದ, ಈ ಶಬ್ದ ಕೊಳಜಿನವಾದ, ಇದೆಲ್ಲ ಕೇಳ್ಬೋದು ಅಂತ ಹೀಗೆ ತಿಳಿಬಹುದೇ ಹೊರತು ಇಲ್ಲೇ ಹೋದ್ರೆ ನಮಗೆ ಒಂದು ಪದಾರ್ಥವನ್ನೇ ನೋಡದೆ ಅದು ಶಬ್ದವನ್ನು ತಿಳಿದೇ ಇರೋನು ಬರೀ ಶಬ್ದ ಕೇಳಿದ್ರೆ ಪದಾರ್ಥವನ್ನು ತಿಳಿಯಕ್ಕಾಗೋದಿಲ್ಲ, ಪದಾರ್ಥ ಪ್ರತ್ಯಕ್ಷವಾಗೋದಿಲ್ಲ. ಅದು ಬೇರೆ ಇಂದ್ರಿಯಗಳಿಗೆ. ಆದ್ರೆ ತ್ವಗಿಂದ್ರಿಯಕ್ಕೂ ಚಕ್ಷುರಿಂದ್ರಿಯಕ್ಕೂ ಹಾಗಲ್ಲ, ಪದಾರ್ಥವನ್ನು ಕೂಡ ಗ್ರಹಿಸುತ್ತೆ ಅನ್ನೋದು ಸಿದ್ಧ ಹಿಂದೆನೆ ಅದನ್ನ ಸ್ಥಾಪನೆ ಮಾಡಾಗಿದೆ. ಆದ್ರಿಂದ ತ್ವಗಿಂದ್ರಿಯ ಬೆಂಕಿಯನ್ನು ಗ್ರಹಿಸೋಲ್ಲ, ಬೆಂಕಿಯಲ್ಲಿರುವ ಉಷ್ಣ ಸ್ಪರ್ಶ ಮಾತ್ರ ಗ್ರಹಿಸುತ್ತೆ ಅಂತ ಒಪ್ಕೊಳ್ಬೇಕು. ಅವಾಗ ತ್ವಗಿಂದ್ರಿಯ ಬೆಂಕಿಯನ್ನು ಗ್ರಹಿಸಬಾರ್ದು, ಆವಾಗ ಬರೀ ಅದರಲ್ಲಿರುವ ಉಷ್ಣ ಸ್ಪರ್ಶ ಮಾತ್ರ ಗ್ರಹಿಸುತ್ತೆ ಅಂತ ಒಪ್ಕೊಳ್ಬೇಕಾಗುತ್ತೆ. ಅದು ಯಾರು ಒಪ್ಪೋದಿಲ್ಲ, ಬೆಂಕಿಯನ್ನು ಗ್ರಹಿಸುತ್ತೆ ಅನ್ನೋದು ಒಪ್ಕೊಳ್ತಾರೆ ಎಲ್ಲರೂ. ಅದರಿಂದ ವಾಯುವಿನಲ್ಲಿ ರೂಪವಿಲ್ಲ, ಅದನ್ನು ಚಕ್ಷುರಿಂದ್ರಿಯ ಗ್ರಹಿಸಕ್ಕಾಗೋದಿಲ್ಲ ಅನ್ನೋದು, ತ್ವಗಿಂದ್ರಿಯವು ಗ್ರಹಿಸಲಾಗದು ಅನ್ನೋದು ಸರಿ ಇಲ್ಲ. ಆದ್ದರಿಂದ ವಾಯು ತ್ವಗಿಂದ್ರಿಯದಿಂದ ಪ್ರತ್ಯಕ್ಷವಾಗಿಯೇ ಗೃಹೀತವಾಗಿತ್ತೆ ಹೊರತು ಅನುಮೇಯವಲ್ಲ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಅನುಮಾನದಿಂದ ಅಲ್ಲ, ಅದು ಪ್ರತ್ಯಕ್ಷವಾಗಿಯೇ ನಮಗೆ ತಿಳಿಯುತ್ತೆ ಅನ್ನೋದು ಇದರಲ್ಲಿ ಸಂಸ್ಕೃತ ವ್ಯಾಖ್ಯಾನದಲ್ಲಿ ಇದು ಇನ್ನೂ ಸ್ಪಷ್ಟವಾಗಿದೆ. ಅಧಿಕವಾದ ವಿಷಯಗಳನ್ನು ತಿಳಿಸ್ತಾರೆ ಇದರಲ್ಲಿ. ಸಂಸ್ಕೃತ ವ್ಯಾಖ್ಯಾನದಲ್ಲಿ ಇದನ್ನ ಅಧಿಕವಾದ ವಿಷಯಗಳು ತುಂಬಾ ಬರುತ್ತೆ. ಆಕಾಶ ಪರೀಕ್ಷಾಂ ತತ್ಪರೀಕ್ಷಾ ದಿಕ್ಪರೀಕ್ಷಾಂಚ ಪರಿಸಮಾಪ್ಯ ಆಕಾಶಾದ್ ವಾಯು ಇತಿ ಕ್ರಮ ಪ್ರಾಪ್ತ ವಾಯು ಪರೀಕ್ಷಾಂ ಉಪಕ್ರಮತೆ ವಾಯುವಾತ ಇತ್ಯಾದಿ. ವಾಯು ಶಬ್ದ ಸ್ಪರ್ಶ ಧೃತಿ ಕಂಪನೈ ಅನುಮೀಯತೆ ಇತಿ ವೈಶೇಷಿಕಾ. ಇಲ್ಲಿ ಸ್ವಲ್ಪ ಅಧಿಕವಾದ ವಿಷಯಗಳು ತುಂಬಾ ಬರುತ್ತೆ ಸಂಸ್ಕೃತ ವ್ಯಾಖ್ಯಾನದಲ್ಲಿ. ವಾಯುವನ್ನು ಹೇಗೆ ನಿರೂಪಣೆ ಮಾಡ್ತಾರೆ ವೈಶೇಷಿಕರು ಅಂತ ಹೇಳಿದ್ರೆ ಅನುಮಾನದಿಂದ ನಿರೂಪಣೆ ಮಾಡ್ತಾರೆ. ಯಾವ ಅನುಮಾನ ಹೇಗೆ ಅಂತ ಹೇಳಿದ್ರೆ ಶಬ್ದ ಸ್ಪರ್ಶ ಧೃತಿ ಕಂಪನ ಮೊದಲಾದವುಗಳಿಂದ. ವಾಯು ಬೀಸಿದಾಗ ನಮ್ಗೆ ಶಬ್ದ ಕೇಳುತ್ತೆ, ಬೊರ್ರ ಅಂತ ಶಬ್ದ ಕೇಳುತ್ತೆ, ಅದರಿಂದ ವಾಯು ಗಾಳಿ ಬೀಸ್ತಾ ಇದೆ ಅಂತ ತಿಳಿಬಹುದು. ಅದು ನಮಗೆ ಸ್ಪರ್ಶವಾದಾಗ ತಣ್ಣಗೆ ಗಾಳಿ ಬೀಸ್ತಿದೆ ಅಂತ ಹೇಳ್ತೀವಿ, ಅದರಿಂದಲೂ ವಾಯುವನ್ನು ಊಹೆ ಮಾಡ್ಬೋದು, ವಾಯು ಅಂತ ಒಂದು ಪದಾರ್ಥ ಇದೆ. ಧೃತಿ ಅಂತ ಹೇಳೋದು, ಒಂದು ಈ ತರಗೆಲೆಗಳೆಲ್ಲ ಒಣಗಿದ ಎಲೆಗಳು ಜೋರಾಗಿ ಬಿರುಗಾಳಿ ಬಂದ್ರೆ ಗಾಳಿಲಿ ಹಾರ್ಕೊಂಡು ಹೋಗುತ್ತೆ,
ಆಗ ಅದು ಹಾರ್ತಾ ಇರೋದನ್ನ ನೋಡಿದ್ರೆ ಆ ರೀತಿ ಓ ಇದು ಗಾಳಿ ಬೀಸ್ತಾ ಇದೆ ಅಂತ ಊಹೆ ಮಾಡ್ಬೋದು ನಾವು. ಹಾಗೆಯೇ ಕಂಪನ, ಮರಗಳೆಲ್ಲ ಅಲ್ಲಾಡುತ್ತವೆ, ನಡುಗಿದಾಗ ವಾಯು ಬೀಸ್ತಾ ಇದೆ ಅಂತ ಊಹೆ ಮಾಡು. ಈ ವಿಷಯಗಳಿಂದ ಅನುಮಾನ ಮಾಡ್ಬೇಕು, ಊಹೆ ಮಾಡ್ಬೇಕು. ವಾಯು ಅಂತ ಒಂದು ಪದಾರ್ಥ ಇದೆ ಅಂತ ಹೇಳಿ ಊಹೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ವಾಯು ಕಾಣೋದಿಲ್ವಲ್ಲ ಕಣ್ಣಿಗೆ. ಆ ರೀತಿ ವಾಯು ವೇಗೇನ ಯದಾ ವಾತಿ ತದಾ ವಿಚಿತ್ರ ಶಬ್ದ ಅನುಭವ ಸಿದ್ಧ. ಶಬ್ದದಿಂದ ಅದು ಏವಂ ಸ್ಪರ್ಶ ವಿಶೇಷ ವೃಕ್ಷಾದಿ ಕಂಪನಂ ಶೀರ್ಣ ಪತ್ರಾದೀನಾಂ ಆಕಾಶೆ ಪ್ಲವನಂ ಇತ್ಯಾದಿಕಮಪಿ ಅನುಭವ ಸಿದ್ಧಂ. ಇದೆಲ್ಲ ಒಣಗಿದ ಎಲೆಗಳು ಇದೆಲ್ಲ ಹಾರಾಡೋದು, ಮರಗಳು ಅಲ್ಲಾಡೋದು, ಇದೆಲ್ಲ ನೋಡಿದ್ರೆ ನಮಗೆ ವಾಯು ಇದೆ ಅನ್ನೋದು ಏಬಿಹಿ ತದ್ದೇತತೆಯ ವಾಯು ಅನುಮೀಯತೆ ನತು ವಾಯು ಪ್ರತ್ಯಕ್ಷ. ಈ ಎಲ್ಲ ಕಾರಣಗಳಿಂದ ವಾಯು ಅಂತ ಒಂದು ಪದಾರ್ಥ ಇದೆ ಅಂತ ಊಹೆ ಮಾಡ್ಬೇಕೇ ಹೊರತು ನಾವು ಪ್ರತ್ಯಕ್ಷವಾಗಿ ತಿಳಿಯಕ್ಕೆ ಸಾಧ್ಯವಿಲ್ಲ ಅಂತ ವೈಶೇಷಿಕರ ವಾದ. ಬಾಹ್ಯ ಪ್ರತ್ಯಕ್ಷಂ ಪ್ರತಿ ರೂಪಸ್ಯ ಕಾರಣತ್ವಾತ್ ವಾಯು ತದ ಅಭಾವಾಚ್ಯ ವಾಯು ನ ಪ್ರತ್ಯಕ್ಷ. ಬಾಹ್ಯ ಪ್ರತ್ಯಕ್ಷಕ್ಕೆ ರೂಪವೇ ಕಾರಣ. ರೂಪವಿಲ್ಲದೆ ಇರುವ ಯಾವ ಪದಾರ್ಥವನ್ನು ನಾವು ಬಾಹ್ಯ ಪ್ರತ್ಯಕ್ಷದಲ್ಲಿ ಕಂಡು ಬರಕ್ಕಾಗೋದಿಲ್ಲ. ಆದ್ದರಿಂದ ವಾಯು ಪ್ರತ್ಯಕ್ಷವಲ್ಲ, ಅದು ವಾಯುವಲ್ಲಿ ರೂಪವಿಲ್ಲ. ಆದ್ದರಿಂದ ನನು ರೂಪಂ ಚಾಕ್ಷುಷ ಪ್ರತ್ಯಕ್ಷಂ ಪ್ರತಿ ಖಲು ಕಾರಣಂ ವಾಯು ರೂಪ ಅಭಾವಾತ್ ಮಾಸ್ತು ಚಾಕ್ಷುಷ ಪ್ರತ್ಯಕ್ಷಂ ಸ್ಪರ್ಶನ ಪ್ರತ್ಯಕ್ಷ ರೂಪಂ ಕಥಂ ಕಾರಣಂ ಇತಿ ಚೇತ್. ರೂಪ ಸ್ಪರ್ಶನ ಪ್ರತ್ಯಕ್ಷದಲ್ಲಿ ಹೇಗೆ ಕಾರಣವಾಗುತ್ತೆ ಅಂತ ಹೇಳಿದ್ರೆ, ಕಣ್ಣಿಗೆ ಕಾಣೋದಿಲ್ಲ ಅನ್ನೋದಿರ್ಲಿ ಪರವಾಗಿಲ್ಲ, ಆದರೆ ವಾಯು ರೂಪಾಭಾವಾತ್ ಮಾಸ್ತು ಚಾಕ್ಷುಷ ಪ್ರತ್ಯಕ್ಷಂ, ಕಣ್ಣಿಗೆ ಕಾಣದೇ ಇರಬಹುದು. ಸ್ಪರ್ಶನ ಪ್ರತ್ಯಕ್ಷ ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ ತತ್ತದ್ ಇಂದ್ರಿಯ ಜನ್ಯ ಪ್ರತ್ಯಕ್ಷಂ ಪ್ರತಿ ತತ್ತದ್ ಗುಣ ಏವ ಕಾರಣಂ ಪರಂತು ಅಯಂ ವಿಶೇಷ ಕಾರ್ಯ ಕಾರಣ ಭಾವ ಸಾಮಾನ್ಯ ಕಾರಣ ಭಾವ ಅವಶ್ಯ ಕಹ ಕಿಲ. ಅವ್ರು ಹೇಳ್ತಾರೆ ವಿಶೇಷ ಕಾರಣ ಭಾವ ಸಾಮಾನ್ಯ ಕಾರ್ಯಕಾರಣ ಭಾವ ಅಂತ ಎರಡಿದೆ. ಅದನ್ನ ಇಲ್ಲಿ ವಿಸ್ತಾರವಾಗಿ ಸ್ವಲ್ಪ ಹೇಳ್ತಾರೆ. ಇಲ್ಲಿ ಎಲ್ಲಾ ಕಾರ್ಯಗಳಿಗೂ ಕೂಡ ಕಾರಣವಿರ್ಬೇಕು. ಒಂದು ಕಾರ್ಯವಿದ್ರೆ ಕಾರಣವಿರ್ಲೇಬೇಕು. ಕಾರಣಗಳಲ್ಲಿ ಎರಡು ವಿಧ, ಸಾಮಾನ್ಯ ಕಾರಣ, ವಿಶೇಷ ಕಾರಣ ಅಂತ ಹೇಳಿ. ವಿಶೇಷ ಕಾರಣ ಅನ್ನೋದು ಆಯಾ ಪದಾರ್ಥವನ್ನ ವಿಶೇಷವಾಗಿ ನೇರವಾಗಿ ಅಸಾಧಾರಣವಾಗಿ ಕಾರಣವಾಗಿರೋದು. ಸಾಮಾನ್ಯ ಅನ್ನೋದು ಎಲ್ಲಕ್ಕೂ ಸಾಮಾನ್ಯವಾಗಿ ಕಾರಣವಾಗಿರೋದು. ಈಗ ಒಂದು ಗಿಡದಲ್ಲಿ ಒಂದು ಮಾವಿನ ಬೀಜ ಹಾಕ್ತಿವಿ, ನೆಲದಲ್ಲಿ ಒಂದು ಬೇವಿನ ಗಿಡ ಹುಡ್ತೀವಿ, ಮಾವಿನ ಬೀಜ, ಬೇವಿನ ಬೀಜ, ಎಳ್ಳು ಯಾವ್ಯಾವುದೋ ಹಾಕ್ತಿವಿ ಬೀಜಗಳೆಲ್ಲ. ಈ ಬೀಜಗಳು ಅದಕ್ಕೆಲ್ಲ ವಿಶೇಷವಾದ ಕಾರಣ, ಆಯಾ ಮರ ಬರೋದಕ್ಕೆ. ನೀರು ಅನ್ನೋದು ಎಲ್ಲದಕ್ಕೂ ಸಾಮಾನ್ಯ ಕಾರಣ. ನೀರು ಎಲ್ಲದಕ್ಕೂ ಸಾಮಾನ್ಯ. ನೀರಿಲ್ದೇ ಇದ್ರೇನೆ ಬೆಳೆಯೋದು, ನೀರಿಲ್ದವರು ಬೆಳೆಯೋಲ್ಲ. ನೀರು ಎಲ್ಲದಕ್ಕೂ ಕಾರಣ. ಮಾವಿನ ಮರಕ್ಕೂ ಕಾರಣ, ಬೇವಿನ ಮರಕ್ಕೂ ಕಾರಣ, ಇನ್ನೊಂದಕ್ಕೂ ಕಾರಣ ನೀರು. ಸಾಮಾನ್ಯ ಕಾರಣ ಅಂತ ಹೇಳಲ್ಪಡುತ್ತೆ. ಆದರೆ ಆಯಾ ಗಿಡಗಳ ಬೀಜಗಳು ಇದೆಯಲ್ಲ, ಅದು ಅದಕ್ಕೆ ವಿಶೇಷ ಕಾರಣ. ಈ ರೀತಿ ಎರಡು ವಿಧವಾದ ಕಾರಣಗಳಿದೆ, ಸಾಮಾನ್ಯ ಕಾರಣಗಳು, ವಿಶೇಷ ಕಾರಣ. ನೈಯಾಯಿಕರು ಹೇಳ್ತಾರೆ ಇವಾಗ ಈಶ್ವರ, ಅದೃಷ್ಟ ಇದೆಲ್ಲ ಸಾಮಾನ್ಯ ಕಾರಣ ಎಲ್ಲ ಕಾರ್ಯಕ್ಕೂ. ಅದೆಲ್ಲ ಇಲ್ಲದೆ ಹೋದ್ರೆ ಆಗೋದಿಲ್ಲ ಕಾರ್ಯ ಅಂತ ಹೇಳ್ತಾರೆ. ಈಶ್ವರ, ಅದೃಷ್ಟ ಇದೆಲ್ಲ ಸಾಮಾನ್ಯ ಕಾರಣಗಳು, ಅದೆಲ್ಲ ಒಪ್ಕೊಳ್ತಾರೆ. ಈ ರೀತಿ ಸಾಮಾನ್ಯ ಕಾರಣ ಒಂದಿದೆ, ವಿಶೇಷ ಕಾರಣ ಅಂತ ಎರಡಿದೆ. ಆದ್ದರಿಂದ ಆ ಗುಣಗಳೇ ಕಾರಣ ಪ್ರತ್ಯೇಕ ಇದಕ್ಕೆ. ಆದ್ದರಿಂದ ಅದು ವಿಶೇಷವಾದ ಕಾರ್ಯಕಾರಣ ಭಾವ. ಅದಕ್ಕೆ ಹೇಳ್ತಾರೆ ಇಲ್ಲಿ, ಅದಕ್ಕೆ ಸ್ವಲ್ಪ ವಿವರಿಸ್ತಾರೆ ಇಲ್ಲಿ. ಸರ್ವಮ್ಮಿ ವಸ್ತು ಸಾಮಾನ್ಯ ವಿಶೇಷಾತ್ಮಕಂ. ಎಲ್ಲಾ ಪದಾರ್ಥದಲ್ಲೂ ಒಂದು ಸಾಮಾನ್ಯವೂ ಇದೆ, ಒಂದು ವಿಶೇಷವಾದ ಅಂಶವೂ ಇದೆ, ಸಾಮಾನ್ಯವಾದ ಅಂಶವೂ ಇದೆ. ಅದನ್ನ ಉದಾಹರಣೆ ಕೊಡ್ತಾರೆ. ಯಥಾ ಜ್ಞಾನ ವಿಶೇಷ ಪ್ರತ್ಯಕ್ಷ ಅನುಮಿತಿ ಶಬ್ದಾ. ಜ್ಞಾನಗಳು ಎರಡು ವಿಧವಾದ ಜ್ಞಾನ, ಪ್ರತ್ಯಕ್ಷ, ಅನುಮಾನ ಅಂತ ಎರಡು ಜ್ಞಾನ. ಪ್ರತ್ಯಕ್ಷ ಅನ್ನೋದು ನೇರವಾಗಿ ತಿಳಿಯೋದು, ಅನುಮಾನ ಅನ್ನೋದು ಒಂದನ್ನು ನೋಡಿ ತಿಳಿದೇ ಇರುವ ಇನ್ನೊಂದು ವಿಷಯವನ್ನ ಊಹೆ ಮಾಡಿ ತಿಳಿಯೋದು. ಇದಕ್ಕೂ ಅದಕ್ಕೂ ಒಂದು ನಿಯತವಾದ ಸಂಬಂಧವಿದ್ರೆ, ಒಂದು ಪದಾರ್ಥವನ್ನು, ಒಂದು ವಿಷಯವನ್ನು ನೋಡಿ ಅದರ ಸಂಬಂಧದಿಂದ ಇನ್ನೊಂದು ವಿಷಯವನ್ನ ಊಹೆ ಮಾಡೋದು, ಅದಕ್ಕೆ ಅನುಮಾನ ಅಂತ ಹೆಸರು. ಇವಾಗ ಕಪ್ಪಾದ ಮೋಡ ಇದ್ರೆ ಮಳೆ ಬರುತ್ತೆ ಅಂತ ಊಹೆ ಮಾಡ್ತೀವಿ. ಆ ಮಳೆ ಬರೋದು ನೋಡಿಲ್ಲ ನಾವು ಅಲ್ಲಿ, ಅಥವಾ ಒಂದು ಪ್ರವಾಹ ನೋಡಿದ್ರೆ ನದಿಯಲ್ಲಿ ಅಲ್ಲಿ ಮಳೆ ಬಂದಿರ್ಬೇಕು ಅಂತ ಊಹೆ ಮಾಡ್ತೀವಿ. ಎಲ್ಲೋ ಮಳೆ ಬಂದಿರ್ಬೇಕು, ಅದಕ್ಕೆ ನದಿಯಲ್ಲಿ ಪ್ರವಾಹ ಬರ್ತಾ ಇದೆ. ಅದಕ್ಕೂ ನಾವು ಮಳೆ ಬಂದಿರೋದು ಕಂಡಿಲ್ಲ, ನಾವು ನೇರವಾಗಿ ನೋಡಿಲ್ಲ.
ಪ್ರವಾಹ ನೋಡ್ತಾ ಇದ್ದೀವಿ. ಇದನ್ನ ನೋಡಿ ಅದನ್ನು ಊಹೆ ಮಾಡೋದು ಅನುಮಾನ ಅನ್ನುವ ಜ್ಞಾನ. ಪ್ರತ್ಯಕ್ಷ ಅನ್ನುವುದು ನೇರವಾಗಿ ನೋಡೋದು. ಅದಕ್ಕೆ ಏನೇನು ಕಾರಣ, ಪ್ರತ್ಯಕ್ಷಕ್ಕೆ ಏನ್ ಕಾರಣ, ಅನುಮಾನಕ್ಕೆ ಏನ್ ಕಾರಣ ಅಂತ ವಿಚಾರ ಮಾಡಿದ್ರೆ ಇಂದ್ರಿಯ ವ್ಯಾಪ್ತಿ ಜ್ಞಾನ ಶಬ್ದ. ಇಂದ್ರಿಯ ಅನ್ನೋದು ಪ್ರತ್ಯಕ್ಷಕ್ಕೆ ಜ್ಞಾನ ಕಾರಣ, ವ್ಯಾಪ್ತಿ ಜ್ಞಾನ ಅನ್ನೋದು ಅನುಮಾನಕ್ಕೆ ಕಾರಣ. ವ್ಯಾಪ್ತಿ ಅನ್ನೋದು ಒಂದು ನಿಯತವಾದ ಸಂಬಂಧ, ವ್ಯಾಪ್ತಿ ಇರಬೇಕು. ಪ್ರವಾಹ ಬಂದ್ರೆ ನೀರಿನಲ್ಲಿ ಪ್ರವಾಹಕ್ಕೂ ಮಳೆಗೂ ವ್ಯಾಪ್ತಿ ಇದೆ, ನಿಯತವಾದ ಸಂಬಂಧವಿದೆ. ಇಲ್ಲೇ ಹೋದ್ರೆ ನೀರಿನಲ್ಲಿ ಬರಕ್ ಸಾಧ್ಯವಿಲ್ಲ, ನದಿಯಲ್ಲಿ ಪ್ರವಾಹ ಬರಕ್ ಸಾಧ್ಯವೇ ಇಲ್ಲ. ನದಿಯ ಪ್ರವಾಹಕ್ಕೂ ಮಳೆಗೂ ನಿಯತವಾದ ಸಂಬಂಧವಿದೆ. ಹೊಗೆಗೂ ಬೆಂಕಿಗೂ ವ್ಯಾಪ್ತಿ ಇದೆ, ನಿಯತವಾದ ಸಂಬಂಧವಿದೆ. ಆ ವ್ಯಾಪ್ತಿ ಜ್ಞಾನದಿಂದ ಅನುಮಾನಕ್ಕೆ ಕಾರಣ ವ್ಯಾಪ್ತಿ ಜ್ಞಾನ, ಪ್ರತ್ಯಕ್ಷಕ್ಕೆ ಕಾರಣ ಇಂದ್ರಿಯ. ಇಂದ್ರಿಯದಿಂದಲೇ ಪ್ರತ್ಯಕ್ಷ ಜ್ಞಾನ ಬರೋದು. ಏವಮಪಿ ಜ್ಞಾನ ಸಾಮಾನ್ಯ ಕಾರಣಂ ಆತ್ಮ ಮನಸ್ ಸಂಯೋಗಾದಿ. ಈ ಎರಡು ವಿಧವಾದ ಜ್ಞಾನಕ್ಕೂ ಒಂದು ಸಾಮಾನ್ಯ ಕಾರಣ ಇದೆ. ಏನು ಅಂದ್ರೆ ಆತ್ಮನಿಗೂ ಮನಸ್ಸಿಗೂ ಸಂಬಂಧ ಉಂಟಾಗಬೇಕು. ಆತ್ಮ ಮನಸ್ಸಿ ಸಂಯುಜ್ಯತೆ ಮನಃ ಇಂದ್ರಿಯೇಣ ಇಂದ್ರಿಯಂ ಅರ್ಥೇನ, ಅರ್ಥ ಹೇಳಿದೆ ಪದಾರ್ಥೇನ ಅಂತ ಹೇಳ್ಬಿಟ್ಟು. ಆದ್ರೆ ಹೇಳಿ ಅದು ಪ್ರತ್ಯಕ್ಷ ಜ್ಞಾನ ಆಗ್ಬೇಕಾದ್ರೆ ಆತ್ಮ ಮನಸ್ಸಿ ಸಂಯುಜ್ಯತೆ, ಆತ್ಮಕ್ಕೂ ಮನಸ್ಸಿಗೂ ಸಂಬಂಧ ಉಂಟಾಗಬೇಕು, ಮನಸ್ಸಿಗೂ ಇಂದ್ರಿಯಗೂ ಸಂಬಂಧ ಉಂಟಾಗಬೇಕು, ಇಂದ್ರಿಯಕ್ಕೂ ಪದಾರ್ಥಕ್ಕೂ. ಆಗ ಪದಾರ್ಥದ ಜ್ಞಾನ ನಮಗೆ ವಾಪಸ್ ತಿಳಿದು ಬರುತ್ತೆ ಆತ್ಮಕ್ಕೆ. ಈ ಆತ್ಮಕ್ಕೆ ಮನಸ್ಸಿಗೆ ಉಂಟಾಗುವ ಈ ಸಂಯೋಗ ಅನ್ನೋದು ಈ ಎಲ್ಲಾ ವಿಧವಾದ ಜ್ಞಾನಕ್ಕೂ ಸಾಮಾನ್ಯ ಕಾರಣ, ಪ್ರತ್ಯಕ್ಷಕ್ಕೂ ಕಾರಣ, ಅನುಮಾನಕ್ಕೂ ಕಾರಣ. ಅದೆರಡು ಸಂಯೋಗ ಉಂಟಾಗದೆ ಹೋದ್ರೆ ಪ್ರತ್ಯಕ್ಷವೂ ಬರಲ್ಲ, ಅನುಮಾನವೂ ಬರೋದಿಲ್ಲ. ಆದರೆ ಪ್ರತ್ಯಕ್ಷಕ್ಕೆ ವಿಶೇಷ ಕಾರಣ ಇಂದ್ರಿಯ, ಅನುಮಾನಕ್ಕೆ ವಿಶೇಷ ಕಾರಣ ವ್ಯಾಪ್ತಿ ಜ್ಞಾನ, ಸಾಮಾನ್ಯ ಕಾರಣ ಆತ್ಮ ಮನಸ್ಸುಗಳ ಸಂಯೋಗ ಮೊದಲಾದದ್ದೆಲ್ಲ. ಇದಿಲ್ಲದೆ ಹೋದ್ರೆ ಬಾಹ್ಯ ಪ್ರತ್ಯಕ್ಷಮಪಿ ನ ಜಾಯೇತ, ಈ ಸರ್ವಸಮ್ಮತ. ಆತ್ಮ ಮನಸ್ಸು ಸೇರದೆ ಹೋದ್ರೆ ಬಾಹ್ಯ ಪ್ರತ್ಯಕ್ಷವೇ ಉಂಟಾಗೋದಿಲ್ಲ. ಮನಸ್ಸು ಇಂದ್ರಿಯಗಳು ಇದೆಲ್ಲ ಸಂಬಂಧ ಉಂಟಾಗದೆ ಹೋದ್ರೆ ಬಾಹ್ಯ ಜ್ಞಾನವೇ ಉಂಟಾಗೋದಿಲ್ಲ. ಅನುಮಾನವಾಗ್ಲಿ ಅಥವಾ ಪ್ರತ್ಯಕ್ಷವಾಗ್ಲಿ ಏನು ಉಂಟಾಗೋದಿಲ್ಲ. ಅದೇ ರೀತಿ ತದ್ವದ್ ಅತ್ರಾಪಿ ತತ್ತದ್ ಇಂದ್ರಿಯಾಣಿ ತತ್ತಜ್ಞಾನ ವಿಶೇಷ ಕಾರಣಾನಿ. ಆಯಾ ಇಂದ್ರಿಯಗಳು ಆಯಾ ಜ್ಞಾನಕ್ಕೆ ವಿಶೇಷವಾದ ಕಾರಣಗಳು. ಶ್ರೋತ್ರೇಂದ್ರಿಯ ಅನು ಶಬ್ದಗ್ರಹಣಕ್ಕೆ ವಿಶೇಷವಾದ ಕಾರಣ, ಚಕ್ಷುರೇಂದ್ರಿಯ ಅದು ರೂಪಗ್ರಹಣಕ್ಕೆ ವಿಶೇಷವಾದ ಕಾರಣ. ಈ ರೀತಿ ವಿಶೇಷ ಕಾರಣಗಳು, ಆಯಾ ಇಂದ್ರಿಯಗಳು ಆಯಾ ಪದ ವಿಷಯಗಳನ್ನು ತಿಳಿಯೋದಕ್ಕೆ, ಜ್ಞಾನವನ್ನು ಉಂಟು ಮಾಡೋಕ್ಕೆ ವಿಶೇಷ ಕಾರಣಗಳು. ತಥಾ ಬಾಹ್ಯ ಪ್ರತ್ಯಕ್ಷ ಸಾಮಾನ್ಯ ಕಾರಣಮಪಿ ಕಿಂಚಿತ್ ವಕ್ತವ್ಯಮೇವ. ಬಾಹ್ಯ ಪ್ರತ್ಯಕ್ಷಕ್ಕೂ ಯಾವುದೋ ಒಂದು ಸಾಮಾನ್ಯ ಕಾರಣ ಇರ್ಬೇಕಲ್ಲ. ಏವಮೇವ ಅದ್ವಿತೀಯಂ ಬ್ರಹ್ಮಾಪಿ ಪ್ರಮೇಯತ್ವಾದಿನ ಸಾಮಾನ್ಯಾತ್ಮಕಂ. ಬಾಹ್ಯ ಪ್ರತ್ಯಕ್ಷ ಸಾಮಾನ್ಯ ಕಾರಣವಪಿ ವಕ್ತವ್ಯಂ. ಬಾಹ್ಯ ಪ್ರತ್ಯಕ್ಷ ಅನ್ನೋದೇ ಒಂದು ಸಾಮಾನ್ಯ ಕಾರಣ, ಅದಕ್ಕೂ ಅದನ್ನ ಹೇಳ್ಬೇಕು ನಾವು, ಸಾಮಾನ್ಯ ಕಾರಣ. ಇವಾಗ ಬ್ರಹ್ಮ ಅಂತ ಹೇಳಿದ್ರೆ ಪರಬ್ರಹ್ಮನಿಗೆ ಪ್ರಮೇಯತ್ವ ಮೊದಲಾದದೆಲ್ಲ ಸಾಮಾನ್ಯವಾದುದು. ಬೃಹತ್ವ ಬ್ರಹ್ಮಣತ್ವ ವಿಶೇಷಾತ್ಮಕ. ಪರಬ್ರಹ್ಮನಿಗೆ ತಿಳಿಯೋದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ಪರಬ್ರಹ್ಮನ ಸ್ವರೂಪ ಏನು ಅಂತ ಹೇಳಿದ್ರೆ ಪ್ರಮೇಯ ಅಂತ ಹೇಳಿದ್ರೆ ಎಲ್ಲಾ ಪದಾರ್ಥಗಳು ಪ್ರಮೇಯವೇ, ಪ್ರಮಾಣದಿಂದ ತಿಳಿಯುವಂತಹದ್ದು. ಕೆಲವು ಪ್ರಮೇಯವಾಗುತ್ತೆ, ಎಲ್ಲ ಪ್ರಮೇಯಗಳೇ. ಪದಾರ್ಥಗಳು ತಿಳಿಯುವ ಪದಾರ್ಥಗಳೆಲ್ಲ ಪ್ರಮೇಯ. ಆದರೆ ಬ್ರಹ್ಮನ ವಿಶೇಷವಾದ ಅಸಾಧಾರಣ ಗುಣ ಯಾವುದು? ಬೃಹತ್ವ ಬ್ರಹ್ಮಣತ್ವ ಮೊದಲಾದದ್ದು ವಿಶೇಷವಾದ ಗುಣ. ಪ್ರಮೇಯತ್ವ ಅನ್ನೋದು ಸಾಮಾನ್ಯವಾದ, ಅದು ಒಂದು ದ್ರವ್ಯವೇ. ಬ್ರಹ್ಮವೂ ದ್ರವ್ಯ, ಆತ್ಮನೂ ದ್ರವ್ಯ. ಈ ಪ್ರಕೃತಿಯಲ್ಲಿರುವ ಈ ಪದಾರ್ಥಗಳು ಏನೇನಿದೆಯೋ ಅಚೇತನ ಪದಾರ್ಥಗಳು ಅದು ಕೂಡ ಎಲ್ಲ ದ್ರವ್ಯಗಳೇ. ದ್ರವ್ಯ ಅನ್ನೋದು ಸಾಮಾನ್ಯ ರೂಪ ಇದೆಲ್ಲದಕ್ಕೂ. ಆದರೆ ಅವುಗಳ ಅಸಾಧಾರಣವಾದ ಸ್ವರೂಪ ವಿಶೇಷವಾದ ಇರುತ್ತೆ. ಬ್ರಹ್ಮಣತ್ವ ಬೃಹತ್ವ ಬ್ರಹ್ಮಣತ್ವ ಇದೆಲ್ಲ ಬ್ರಹ್ಮನಿಗೆ ಅಸಾಧಾರಣವಾದ ರೂಪ. ಹಾಗೆ ಸಾಮಾನ್ಯ ವಿಶೇಷವು ಚ ಪರಸ್ಪರ ಸಾಪೇಕ್ಷವು. ಸಾಮಾನ್ಯ ಮಂತರಾನ ವಿಶೇಷ. ಇದು ಸ್ವಲ್ಪ ಜನರಲ್ ಬ್ಯಾಕ್ಗ್ರೌಂಡ್ ಕೊಡ್ತಾರೆ ಇದಕ್ಕೆ, ವಿಚಾರ ಮಾಡೋಕ್ಕೆ. ವಾಯುವಿನ ಅನುಮಾನದಿಂದ ಹೇಗೆ ಊಹೆ ಮಾಡ್ತಾರೆ ಅನ್ನೋದ್ರಲ್ಲಿ ಅದರ ಹಿಂದೆ ಎಷ್ಟು ವಿಷಯಗಳು ಇದೆ ಅನ್ನೋದನ್ನ ಸಾಮಾನ್ಯವಾಗಿ ವಿಚಾರ ಮಾಡ್ತಾರೆ ಇದರಲ್ಲಿ. ಸಂಸ್ಕೃತ ವ್ಯಾಖ್ಯಾನದಲ್ಲಿ ವಿಸ್ತಾರವಾಗಿ, ನ್ಯಾಯ ದರ್ಶನದಲ್ಲಿ ಸಾಮಾನ್ಯ ಕಾರಣವಿಲ್ಲದೆ ಸಾಮಾನ್ಯ ಕಾರಣವು ವಿಶೇಷವು ಎರಡು ಕೂಡ ಪರಸ್ಪರ ಒಂದಕ್ಕೊಂದಕ್ಕೆ ಅಪೇಕ್ಷೆ ಇದೆ. ಸಾಮಾನ್ಯವಿಲ್ಲದೆ ವಿಶೇಷವಿರುವುದಿಲ್ಲ, ವಿಶೇಷವಿಲ್ಲದೆ ಸಾಮಾನ್ಯವಿರುವುದಿಲ್ಲ. ಹಾಗೆ
ಆ ರೀತಿ ಇವಾಗ ಘಟ ಮೊದಲಾದದ್ದು ಅದರಲ್ಲಿಯೂ ಹಾಗೆಯೇ ಘಟಂ ಪ್ರತಿ ಮೃತ್ಪಿಂಡ ಕಾರಣಮಿತಿ ಸಾಮಾನ್ಯಂ, ತದ್ಘಟಂ ಪ್ರತಿ ತತ್ ಮೃತ್ಪಿಂಡ ಕಾರಣಮಿತಿ ವಿಶೇಷ. ಸಾಮಾನ್ಯವಾಗಿ ಘಟಕ್ಕೆ ಏನ್ ಕಾರಣ ಅಂದ್ರೆ ಮಣ್ಣು ಕಾರಣ ಅಂತ ಹೇಳ್ತೀವಿ. ಆದ್ರೆ ಯಾವುದೋ ಒಂದು ಘಟ ನಮ್ಮ ಮುಂದೆ ಇರುತ್ತಲ್ಲ, ಆ ಘಟಕ್ಕೆ ಏನ್ ಕಾರಣ ಅಂದ್ರೆ ಅದನ್ನು ಮಾಡೋದಕ್ಕೆ ಯಾವ ಮಣ್ಣು ಉಪಯೋಗಿಸಿದ್ವೋ ಆ ಮಣ್ಣು ಮಾತ್ರವೇ ಇದಕ್ಕೆ ಕಾರಣ. ಎಲ್ಲಾ ಮಣ್ಣು ಕಾರಣವಲ್ಲ ಇದಕ್ಕೆ. ಸಾಮಾನ್ಯವಾಗಿ ಮಣ್ಣಿಂದ ಘಟ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವ ಒಂದು ಘಟ ಮಾಡಿದಾನೋ ಆ ಘಟಕ್ಕೆ ಅದಕ್ಕೆ ಉಪಯೋಗಿಸಿದ ಮಣ್ಣು ಮಾತ್ರವೇ ಅದಕ್ಕೆ ಕಾರಣ. ಬೇರೆ ಮಣ್ಣುಗಳೆಲ್ಲ ಇದಕ್ಕೆ ಕಾರಣ ಅಂತ ಹೇಳಕ್ಕಾಗೋದಿಲ್ಲ. ಮಣ್ಣು ಕಾರಣ ಅನ್ನೋದು ಜನರಲ್ ಆಗಿ ಹೇಳೋದು. ಸ್ಪೆಸಿಫಿಕ್ ಆಗಿ ಈ ಮಣ್ಣು ಈ ಘಟಕ್ಕೆ ಕಾರಣ ಹೇಳೋದು ವಿಶೇಷ ಕಾರಣವಾಗುತ್ತೆ. ಅದು ಅದರಲ್ಲಿ ಇದಕ್ಕೆ ಅದೆಲ್ಲ ಇಲ್ಲಿ ನಿರೂಪಣೆ ಮಾಡ್ತಾರೆ. ಸಾಮಾನ್ಯ ವಿಶೇಷ ಕಾರಣಗಳ ವಿಷಯ ಹೇಳ್ತಾ ಇದ್ದಾರೆ. ಆದ್ರೆ ಅದು ಯಾವ ಮಣ್ಣು ಅದು ಅಂತ ನಿರೂಪಣೆ ಮಾಡಕ್ಕೆ ತಿಳಿಯೋದಿಲ್ಲ ನಮ್ಗೆ. ತನ್ಮೃತ್ಪಿಂಡ ತದ್ಘಟಯೋ ಅನ್ವಯ ವ್ಯತಿರೇಕ ಗ್ರಹಣ ಅಸಂಭವಾತ್ ಅನ್ವಯ ವ್ಯತಿರೇಕಯೋ ಸಾಮಾನ್ಯ ರೂಪೇಣ ಏವ ಸಂಭವಾತ್ ಘಟತ್ವಾವಚ್ಛಿನ್ನಂ ಪ್ರತಿ ಮೃತ್ವಾವಚ್ಛಿನ್ನಂ ಕಾರಣಂ ಸಾಮಾನ್ಯ ಕಾರಣ ಭಾವ ಅವಶ್ಯಕ. ಯಾವ ಘಟಕ್ಕೆ ಯಾವ ಮಣ್ಣು ಕಾರಣವಾಯಿತು? ಒಂದು ದೊಡ್ಡ ಮಣ್ಣು ಒಂದಷ್ಟು ಗುಡ್ಡೆ ಹಾಕಿರ್ತಾನೆ ಒಬ್ಬ ಕುಂಬಾರ, ಸ್ವಲ್ಪ ಮಣ್ಣು ತೆಗೆದುಕೊಂಡು ಒಂದು ಘಟ ಮಾಡ್ದ, ಇನ್ನೊಂದು ಸ್ವಲ್ಪ ಘಟ ಇನ್ನೊಂದು ಮಣ್ಣು. ಯಾವ ಮಣ್ಣು ಯಾವುದಕ್ಕೆ ಕಾರಣವಾಯಿತು ತಿಳಿದೇ ಇರೋದ್ರಿಂದ ಸಾಮಾನ್ಯವಾಗಿ ಮಣ್ಣು ಘಟಕ್ಕೆ ಕಾರಣ ಅಂತ ಹೇಳಿ ಅದಕ್ಕೆ ಹೇಳೋದು ಸಾಮಾನ್ಯ ಕಾರಣ. ಆ ರೀತಿ ಬಾಹ್ಯ ಪ್ರತ್ಯಕ್ಷ ಅಥವಾ ಅವಚ್ಛಿನ್ನಂ ಪ್ರತಿ ರೂಪಂ ಸಾಮಾನ್ಯ ಕಾರಣಂ ವಾಯೌ ತದ್ ಅಭಾವಾತ್ ನ ಬಾಹ ಪ್ರತ್ಯಕ್ಷ ಸಂಭವ ಅತಃ ಸ್ಪರ್ಶಾದಿ. ಇದು ವೈಶೇಷಿಕರ ವಾದ. ಈ ರೀತಿ ಕಾರ್ಯಕಾರಣಗಳೆಲ್ಲ ಹೇಳಿ ಸಾಮಾನ್ಯ ಕಾರಣ ವಿಶೇಷ ಕಾರಣ ಎಲ್ಲ ಹೇಳ್ಬಿಟ್ಟು ರೂಪ ಇರೋದು ಸಾಮಾನ್ಯ ಕಾರಣ, ವಾಯುವಿನಲ್ಲಿ ಅದಿಲ್ಲದೆ ಇರೋದ್ರಿಂದ ಬಾಹ್ಯ ಪ್ರತ್ಯಕ್ಷ ಸಂಭವವಿಲ್ಲ ಅನ್ನೋದನ್ನ ಹೇಳೋದಕ್ಕೆ ಇಷ್ಟು ಬ್ಯಾಕ್ ಗ್ರೌಂಡ್ ಕೊಡ್ತಾ ಇದ್ದಾರೆ, ಪೀಠಿಕೆ ಹಾಕ್ತಾ ಇದ್ದಾರೆ ವೈಶೇಷಿಕರು. ಸಾಮಾನ್ಯ ಕಾರಣ ವಿಶೇಷ ಕಾರಣ ಎಲ್ಲ ಹೇಳ್ಬಿಟ್ಟು ರೂಪ ಅನ್ನೋದು ಸಾಮಾನ್ಯವಾದ ಕಾರಣ. ಒಂದು ರೂಪವಿದ್ರೇನೆ ಒಂದು ಪದಾರ್ಥ ನಮಗೆ ತಿಳಿಯುತ್ತೆ ಹೊರತು ರೂಪವೇ ಇಲ್ಲದೆ ಹೋದ್ರೆ ಇದು ಪದಾರ್ಥ ಇದು ಅಂತ ನಮಗೆ ತಿಳಿಯಕ್ಕೆ ಸಾಧ್ಯವೇ ಇಲ್ಲ, ಪ್ರತ್ಯಕ್ಷವಾಗಿ ಸಾಧ್ಯವಿಲ್ಲ ಅನ್ನೋದು ಅವರ ವಾದ. ಯಾವುದೇ ಪದಾರ್ಥ ನೋಡ್ಬೇಕಾದ್ರೂ ಒಂದು ರೂಪ ಅನ್ನೋದು ಇರ್ಬೇಕು. ರೂಪ ಅನ್ನೋದು ಸಾಮಾನ್ಯ ಕಾರಣ, ಆ ಪದಾರ್ಥದ ರೂಪ ವಿಶೇಷ ಕಾರಣವಾಗುತ್ತೆ. ಈಗ ರೂಪ ಅನ್ನೋದು ಒಂದು ಫಾರ್ಮ್ ಇರ್ಬೇಕು, ರೂಪ ಇರ್ಬೇಕು. ತಿಳಿದ್ಮೇಲೆ ಪುಸ್ತಕದ ರೂಪ ಇದ್ರೆ ಪುಸ್ತಕವಾಗುತ್ತೆ, ಲ್ಯಾಪ್ಟಾಪ್ ರೂಪ ಇದ್ರೆ ಲ್ಯಾಪ್ಟಾಪ್ ಆಗುತ್ತೆ, ಪೆನ್ನಿನ ರೂಪ ಇದ್ರೆ ಪೆನ್ ಆಗುತ್ತೆ, ಇನ್ನೇ ಒಂದು ರೂಪ ಇದ್ರೆ ಆ ರೂಪ ಪದಾರ್ಥವಾಗುತ್ತೆ. ಆಯಾ ರೂಪಗಳು ಆಯಾ ಪದಾರ್ಥಕ್ಕೆ ವಿಶೇಷವಾಗಿದ್ರು ರೂಪ ಅನ್ನೋದು ಒಂದು ಸಾಮಾನ್ಯವಾದ ಕಾರಣ. ರೂಪವೇ ಇಲ್ಲದೆ ಹೋದ್ರೆ ಹೇಗೆ ಪ್ರತ್ಯಕ್ಷವಾಗುತ್ತೆ ಅಂತ ವೈಶೇಷಿಕರವಾದ. ಆದ್ದರಿಂದ ವಾಯು ಪ್ರತ್ಯಕ್ಷವಲ್ಲ, ಅನುಮಾನ ಮಾಡಿ ತಿಳಿಬೇಕು ವಾಯು ಅನ್ನೋ ಪದಾರ್ಥನ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಅದನ್ನ ವಿಚಾರ ಮಾಡ್ತಾರೆ, ಅದನ್ನೇ ಇಲ್ಲಿ ಮಾಡಿ ಈ ಶ್ಲೋಕದಲ್ಲಿ ಇದರಲ್ಲಿ ಸ್ವಲ್ಪ ನಮಗೆ ಅವಶ್ಯವಾಗಿ ತಿಳಿಬೇಕಾದಂತಹ ಒಂದು ಮೂಲಭೂತವಾದ ವಿಷಯಗಳನ್ನೆಲ್ಲ ತಿಳಿಸ್ತಾರೆ ಸಂಸ್ಕೃತ ವ್ಯಾಖ್ಯಾನದಲ್ಲಿ. ಇದನ್ನ ಈ ಸಂಸ್ಕೃತ ವ್ಯಾಖ್ಯಾನವನ್ನ ಮುಂದಿನ ಕ್ಲಾಸ್ನಲ್ಲಿ ಅನುಸಂಧಾನ ಮಾಡೋಣ. ವಾಯು ಹೇಗೆ ಪ್ರತ್ಯಕ್ಷ ಅನ್ನೋದನ್ನ ನಾವು ಸಾಧಿಸ್ತೀವಿ ಅನ್ನೋದಕ್ಕೆ ಇಲ್ಲಿ ಅದನ್ನ ಹೇಳ್ತಾರೆ. ಮುಂದೆ ನಮಗೆ ಅನುಮಾನದಿಂದ ತತ್ವಗಳನ್ನು ನಿರ್ಣಯ ಮಾಡೋಕ್ಕಾಗೋದಿಲ್ಲ, ಅದು ಬೇಸಿಕ್ ಅಸಂಪ್ಷನ್. ನಾವು ಹೇಳುವಂತಹದ್ದು ಸಿದ್ಧಾಂತದಲ್ಲಿ ಅನುಮಾನದಿಂದ ಅತೀಂದ್ರಿಯವಾದ ತತ್ವ ನಿರೂಪಣೆ ಮಾಡಕ್ ಸಾಧ್ಯವಿಲ್ಲ ಅಂತ ಹೇಳೋದು. ತತ್ವಗಳ ಸೃಷ್ಟಿಯಲ್ಲಿ ನೋಡಿ ಹೇಳ್ಬೇಕು. ವ್ಯಷ್ಟಿ ಸೃಷ್ಟಿಯಲ್ಲಿ ನೋಡಿ ವಿಷಯಗಳನ್ನು ನಿರ್ಣಯ ಮಾಡೋಕ್ಕಾಗಲ್ಲ. ಸಮಷ್ಟಿ ಸೃಷ್ಟಿಯಲ್ಲಿ ತತ್ವ ಸೃಷ್ಟಿ ಆಗಿರೋದು ಸಮಷ್ಟಿ ಸೃಷ್ಟಿ ಪ್ರಕರಣದಲ್ಲಿ, ಅದು ಶ್ರುತಿಯಿಂದಲೇ ತಿಳಿಯಕ್ ಸಾಧ್ಯ. ಸಮಷ್ಟಿ ಸೃಷ್ಟಿ ಕಾಲದಲ್ಲಿ ಯಾವ ಚೇತನನೂ ಇರ್ಲಿಲ್ಲ, ಚತುರ್ಮುಖ ಬ್ರಹ್ಮನೂ ಇರ್ಲಿಲ್ಲ. ಆದ್ದರಿಂದ ಇದನ್ನ ನೋಡಿ ವ್ಯಷ್ಟಿ ಸೃಷ್ಟಿಯ ಒಂದು ವಿಷಯವನ್ನು ನೋಡಿ ಸಮಷ್ಟಿ ಸೃಷ್ಟಿಯ ವಿಷಯವನ್ನು ಊಹೆ ಮಾಡೋಕ್ಕಾಗೋದಿಲ್ಲ. ಆದ್ರಿಂದ ಇಲ್ಲಿ ಕಾರ್ಯಕಾರಣ ಭಾವವು ಹಾಗೆಯೇ. ಒಂದು ಮಡಕೆ ಮಾಡ್ಬೇಕಾದ್ರೆ ಮಣ್ಣು ಬೇಕು, ಕುಂಬಾರನು ಬೇಕು. ನಿಮಿತ್ತ ಕಾರಣ ಉಪಾದಾನ ಕಾರಣ ಒಂದೇ ಆಗಕ್ಕೆ ಸಾಧ್ಯವಿಲ್ಲ ವ್ಯಷ್ಟಿ ಸೃಷ್ಟಿಯಲ್ಲಿ. ಮಣ್ಣೇ ಘಟವಾಗೋದಿಲ್ಲ ಅಥವಾ ಕುಂಬಾರನೇ ಘಟವಾಗೋದಿಲ್ಲ, ಎರಡೂ ಇರ್ಬೇಕು. ಎರಡು ಬೇರೆ ಬೇರೆ ಆಗಿರ್ಬೇಕು. ಘಟ ಉಪಾದಾನ ನಿಮಿತ್ತ ಬೇರೆ ಬೇರೆಯೇ ಲೋಕದಲ್ಲಿ. ಇದನ್ನ ಇಟ್ಕೊಂಡು ಸಮಷ್ಟಿ ಸೃಷ್ಟಿಯಲ್ಲಿ ಜಗತ್ ಸೃಷ್ಟಿಯನ್ನು ಕೂಡ ಹಾಗೆಯೇ ಬೇರೆ ಬೇರೆ ಇರ್ಬೇಕು ಅಂತ ನಿರೂಪಣೆ ಮಾಡೋಕ್ಕಾಗೋದಿಲ್ಲ ನಾವು. ಅದು ಅತೀಂದ್ರಿಯವಾದದ್ದು. ಪರಮಾತ್ಮನೇ ಉಪಾದಾನ ನಿಮಿತ್ತ ಅಂತ ಶ್ರುತಿ ಹೇಳುತ್ತೆ, ಅದನ್ನ ನಂಬಬೇಕು. ಇದು ಮೂಲಭೂತವಾದ ನಮ್ಮ ಸಿದ್ಧಾಂತ. ಅದನ್ನ ಇಟ್ಟುಕೊಂಡು ಇಲ್ಲಿ ವಾಯುವಿನ ಪ್ರತ್ಯಕ್ಷತ್ವ ಅನ್ನೋದನ್ನ ಸಾಧಿಸ್ತಾರೆ. ಅದನ್ನ
ಈ ಸಂಸ್ಕೃತ ವ್ಯಾಖ್ಯಾನವನ್ನ ಮುಂದಿನ ಶ್ಲೋಕದಲ್ಲಿ ಮುಂದಿನ ಕ್ಲಾಸ್ನಲ್ಲಿ ನೋಡೋಣ ಅಂತ ಹೇಳಿ ನಮಸ್ಕಾರ. ತದಿತರಾಣಿ ನಾಯಮೇನೆ ಸ್ಮೃತಿರೋ ಭಗವತೋ ಸ್ಥಿರೇಕಸಿಂಧೋ ಅಮಾರೀರ್ಣೋ ಪ್ರಪದ್ಯೆ ತಾರ್ಕಿಕಸಿಂಹಾಯ ಕಲ್ಯಾಣಗುಂಶಾಲಿನಿ ಶ್ರೀಮತೆ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ